ನಮಸ್ಕಾರ ವೀಕ್ಷಕರೇ. ನಾಡು ನುಡಿಯ ಬಗ್ಗೆ ಚಿಂತನೆಗೆ ಹಚ್ಚುವ ಪುಸ್ತಕ ಕನ್ನಡ ಪ್ರಜ್ಞೆಯ ಸುತ್ತಮುತ್ತ. ಕರ್ನಾಟಕ ರಾಜ್ಯೋತ್ಸವ ದಿನದಂದು ಪುಸ್ತಕ ಬಿಡುಗಡೆಗೊಂಡಿದೆ. ಈ ಪುಸ್ತಕವನ್ನು ಕ್ರಿಯಾ ಮಾಧ್ಯಮ ಪ್ರೈವೇಟ್ ಲಿಮಿಟೆಡ್ ಪ್ರಕಟಿಸಿದೆ. ಆನ್ಲೈನ್ ಮೂಲಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಪುಸ್ತಕವನ್ನು ಲೇಖಕಿ ವಿನಯ ವಕ್ಕುಂದ ಬಿಡುಗಡೆ ಮಾಡಿದರು. ಬನ್ನಿ ಪುಸ್ತಕದೊಳಗಡೆ ಏನಿದೆ ತಿಳಿಯೋಣ. ಈಗ ಪ್ರಮುಖವಾಗಿ ಇಂಥ ಒಳ್ಳೆಯ ಪುಸ್ತಕನ ಮೇಡಮ್ ಹೇಳಿದ ಚಿಂತನ ಗುಚ್ಛವನ್ನ ತಂದಂತ ಪ್ರಕಾಶಕರು ನಮ್ಮ ನಡುವೆ ಇದ್ದಾರೆ. ಇಲ್ಲಿ ಎಲ್ಲಾ ನಾನು ಮತ್ತೆ ಕ್ಲೀಶೆ ಗಾದೆ ಮಾತು ಹೇಳ್ತೀನಿ, ಆಡು ಮುಟ್ಟದ ಸೊಪ್ಪಿಲೆನ್ನುವಂತೆ ಕನ್ನಡದ ಸುತ್ತಮುತ್ತ ಎಲ್ಲಾ ವಿಚಾರಗಳು ನಮ್ಮ ಮುಂದೆ ಬಂದಿವೆ. ಈ ಪುಸ್ತಕದಿಂದ ಹೊರಹೊಮ್ಮಿದೆ. ಇದನ್ನ ಪ್ರತಿಯೊಬ್ಬರು ತಲುಪಬೇಕು. ಈ ಪ್ರತಿಯೊಬ್ಬರು ಇದನ್ನು ಓದುವಂತಾಗಲಿ. ಇದನ್ನ ದಿಟ್ಟನೆ ಬೇಕು. ಇಂಥದನ್ನ ಪ್ರಕಟಣೆ ಮಾಡೋದಕ್ಕೆ ಆ ಪ್ರಕಾಶಕರಿಗೆ ದಿಟ್ಟಣೆ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇಂಥ ಪುಸ್ತಕಗಳನ್ನ ಕೊಂಡ್ಕೊಂಡು ಓದುವಂತ ಮನಸ್ಥಿತಿ ಎಷ್ಟ್ ಜನಕ್ಕಿದೆ ಗೊತ್ತಿಲ್ಲ. ಕನ್ನಡ ವಿದ್ಯಾಭ್ಯಾಸ ಮಾಡುವುದೇ ಬೇಡ ಅಂತ ಒಂದು ರೀತಿಯ ಹಂತದಲ್ಲಿ ಇರುವಾಗ ಅದನ್ನ ಪುಸ್ತಕಗಳ ಲೇಖನಗಳನ್ನ ಕೊಂಡುಕೊಂಡು ಆ ಪುಸ್ತಕ ಓದುವಂತ ಒಂದು ಮನಸ್ಥಿತಿ ಎಷ್ಟು ಜನಕ್ಕೆ ಇದೆ ಗೊತ್ತಿಲ್ಲ. ನಿಮಗೆ ಈ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಕ್ರಿಯಾ ಮಾಧ್ಯಮದವರು. ಅದರ ಒಂದು ರೂವಾರಿಯಾದಂತಹ ನಿರ್ದೇಶಕರಲ್ಲೊಬ್ಬರಾದಂತ ಡಾಕ್ಟರ್ ವಿಮಲಾ ಅವರು ಕಲಾವಿದೇನು ಹೌದು. ನನ್ ಖುಷಿ ಆಗತ್ತೆ, ರಂಗ ಕಲಾವಿದೇ ಹೌದು. ಅವ್ರು ಏನು ಹೇಳ್ಬೇಡ ನನ್ ಬಗ್ಗೆ, ಕ್ರಿಯಾ ಮಾಧ್ಯಮದ ಒಂದು ಭಾಗ ಅಂತ ಹೇಳುವುದಿದ್ದಾರೆ. ಅವರಿಗೆ ಅವರ ಪುಸ್ತಕದ ಪ್ರಕಟಣೆ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೇನೆ. ಡಾಕ್ಟರ್ ವಿಮಲಾ ಮೇಡಮ್. ಥ್ಯಾಂಕ್ ಯು ವಿದ್ಯಾ. ಡಾಕ್ಟರೇಟ್ ದಯಪಾಲ್ ಪರವಾಗಿಲ್ಲ, ನನ್ಗೆ ಎಲ್ಲರೂ ಡಾಕ್ಟರ್ ಆಗ್ಬಿಟ್ಟಿದ್ದಾರೆ, ತೊಂದ್ರೆ ಇಲ್ಲ ಮೇಡಮ್. ಸಂತೋಷ ಆಗ್ತಾ ಇದೆ. ನವೆಂಬರ್ 1ನೇ ತಾರೀಕು ಕನ್ನಡ ಪ್ರಜ್ಞೆಯ ಸುತ್ತಮುತ್ತ ನಾಡು ನುಡಿ ಚಿಂತನೆಯನ್ನ ನಾವು ಕ್ರಿಯಾ ಮಾಧ್ಯಮದ ಪ್ರಕಾಶನ ಘಟಕವಾದಂತಹ ಕ್ರಿಯಾ ಪುಸ್ತಕದ ಮೂಲಕ ಇವತ್ತು ನಾಡಿಗೆ ಕೊಡ್ತಾ ಇದ್ದೀವಿ. ಮತ್ತು ಹಾಗೆ ಕೊಡೋದಕ್ಕೆ ಅವಕಾಶ ಕೊಟ್ಟಂತಹ ಗೆಳತಿ ಗೀತಾ ನಾಗೇಂದ್ರ ಮತ್ತು ಈ ಪುಸ್ತಕದಲ್ಲಿ ಬರೆದಂತಹ 72 ಜನ ಕಿರಿಯ ಮಧ್ಯಮ ಎಲ್ಲ ಭಾಗವನ್ನು ಕೂಡ ಮುಟ್ಟಿ ತಟ್ಟಿ ಲೇಖನಗಳನ್ನ ಕೊಟ್ಟು ಅದನ್ನ ನಮ್ಮ ಪ್ರಕಾಶನದಿಂದ ನಾಡಿನ ಮುಂದಿಡೋದಕ್ಕೆ, ಅದು ರಾಜ್ಯೋತ್ಸವದ ದಿನ ಇಡೋದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತದೆ. ಸೊ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಾಡೋಜ ಉಡುಪಿ ಕೃಷ್ಣ ಅವರೇ, ಮತ್ತು ಈಗಾಗ್ಲೇ ಅದ್ಭುತವಾಗಿ ಇಡೀ ನಮ್ಮೆಲ್ಲರ ಕನ್ಸರ್ನ್ ಅನ್ನ, ನಮ್ಮೆಲ್ಲರ ಒಂದು ಕಾಳಜಿಯನ್ನ, ಕಳಕಳಿಯನ್ನ ಮುಂದಿಟ್ಟಂತಹ ಗೆಳತಿ ವಿನಯ ಅವರೇ, ಮತ್ತು ಕೆಲವರು ಲೇಖಕರು ಕೂಡ ನನಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ಕೂಡ ಎಲ್ಲ ಬಂದಿರೋರಿಗೆ ನಾನು ರಾಜ್ಯೋದಯದ ದಿನದ ಶುಭಾಶಯಗಳನ್ನ ನಮ್ಮ ಪ್ರಕಾಶನ ಕ್ರಿಯಾ ಮಾಧ್ಯಮದ ಮೂಲಕ ಹೇಳೋದಕ್ಕೆ ಬಯಸ್ತೀನಿ. ಬಹುಶಃ ಕ್ರಿಯಾ ಪುಸ್ತಕ ಅಥವಾ ಕ್ರಿಯಾ ಮಾಧ್ಯಮದ ಮೂಲಕ ಈಗಾಗಲೇ ಒಂದು 103 ಶೀರ್ಷಿಕೆಗಳನ್ನ ಹೊರತಂದಿದ್ದೀವಿ ನಾವು. ವಿದ್ಯಾ ಹೇಳ್ತಾ ಇರುವ ಹಾಗೆ ಕೊಂಡ್ಕೊಂಡು ಓದ್ತಾರ ಜನ ಅನ್ನುವ ಆತಂಕದ ಬಹುಶಃ ಎಲ್ಲ ಪ್ರಕಾಶಕರಿಗೂ ಇರ್ತದೆ. ಆದ್ರೆ ನಮಗೆ ಸಂತೋಷ, ಹೆಮ್ಮೆ ಅಂದ್ರೆ ನಮ್ಮ ಕೆಲವು ಪ್ರಕಟಣೆಗಳು ಮುದ್ರಣವಾಗಿ ಬಿಡುಗಡೆ ಆದ ದಿನವೇ ಕೂಡ ಖಾಲಿಯಾದಂಥದ್ದು ಕೂಡ ಇದೆ. ಹಾಗಾಗಿ ಅಂಥದ್ದು ಇದು ಈ ಕನ್ನಡ ಪ್ರಜ್ಞೆಯ ಸುತ್ತಮುತ್ತ ಕೂಡ ಹಾಗೆ ಕರ್ನಾಟಕದಾದ್ಯಂತ ಅಥವಾ ಹೊರನಾಡು ಕನ್ನಡಿಗರನ್ನು ತಲುಪೋದಕ್ಕೆ ಬೇಕಾದಂತಹ ಒಂದು ವಾತಾವರಣ, ಪೂರಕವಾದಂತಹ ಪರಿಸರವನ್ನ ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಅಂತ ಹೇಳೋದಕ್ಕೆ ಬಯಸ್ತೀನಿ. ಹಾಗೆ 103 ಶೀರ್ಷಿಕೆಗಳನ್ನ ಕೊಟ್ಟಂತಹ ಹೆಮ್ಮೆ ನಮ್ದು. ಹಾಗೆ ಕೊಡುವಾಗ ಇಂಥದ್ದು ಮಾತ್ರ ಇಂಥದ್ದು ಅಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಭಾರತದ ಬಹುತ್ವ ಪರಂಪರೆಯನ್ನ, ಸಾಮರಸ್ಯದ ಪರಂಪರೆಯನ್ನ ಎತ್ತಿ ಹಿಡಿಯುವ ಹೋರಾಟಗಳ ಪುಸ್ತಕಗಳನ್ನು ಪ್ರಕಟಿಸ್ತೀವಿ. ಆ ತರದಕ್ಕಾಗಿ ತಮ್ಮ ಜೀವವನ್ನೇ ಮುಡಿಪಿಟ್ಟವರ ಜೀವನ ಕಥೆಗಳನ್ನು ಕೂಡ ಪ್ರಕಟಿಸ್ತೀವಿ. ಹಾಗೆ ಇಂತಹ ಭಾಷೆ, ಗಡಿ, ನೆಲ, ಜಲ ಇವುಗಳ ಇಂತಹ ಪುಸ್ತಕಗಳನ್ನು ಕೂಡ ನಮ್ಮ ಪ್ರಕಾಶನದ ಮೂಲಕ ಪ್ರಕಟ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಪೈಪ್ಲೈನ್ ಅಲ್ಲಿ ಅಂತದ್ ಹಲವಾರು ಪುಸ್ತಕಗಳು ಇದಾವೆ ಕೂಡ. ಬಹುಶಃ ಈ ಕನ್ನಡದ ಚಿಂತನಶೀಲತೆ ತನ್ನ ತನವನ್ನ
ಎಚ್ಚರದಿಂದ ಕಾಪಾಡಿಕೊಂಡಿದೆ ಅಂತ ಅನ್ನೋದಕ್ಕೆ ಹಲವಾರು ದೃಷ್ಟಾಂತಗಳು, ಹಲವಾರು ನಿದರ್ಶನಗಳಿದ್ದಾವೆ. ಹಾಗೆ ವಿನಯ ಮಾತಾಡುವಾಗ್ಲೂ ಹೇಳಿದ ಹಾಗೆ ಬಾಲಚಂದ್ರನ್ನ ಕೋಟ್ ಮಾಡ್ತಾ ಇದ್ರು. ಹಾಗಿರುವುದಕ್ಕಾಗಿನೇ ಬಹುಶಃ ಈ ಪುಸ್ತಕದಲ್ಲಿ ಈ ಕ್ಷಣದ ಜ್ವಲಂತ ವಿಷಯಗಳನ್ನ, ಅಂದ್ರೆ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಅನ್ನುವಂತಹ ಒಂದು ರೀತಿಯಲ್ಲಿ ತಲೆ ಮೇಲಿನ ತೂಗುಕತ್ತಿಯೂ ಆಗಿ, ಒಂದು ರೀತಿಯಲ್ಲಿ ನಿರೀಕ್ಷೆಗಳನ್ನು ಹುಟ್ಟಿಸಿರುವ, ಆ ನಿರೀಕ್ಷೆಗಳು ಸಾಕಾರಗೊಳ್ಳುತ್ತದೋ ಹುಸಿಯಾಗ್ತದೋ ಅನ್ನುವಂತಹ ಒಂದು ಕಳವಳದಲ್ಲಿ ಎಲ್ಲರೂ ಕಾತರದಿಂದ ನೋಡುವಂತಹ, ಯಾಕೆಂತಂದ್ರೆ ಕಾನೂನಾತ್ಮಕ ಅಡಚಣೆಗಳು ಬರಬಹುದು, ಆಡಳಿತಾತ್ಮಕ ಅಡಚಣೆಗಳು ಬರಬಹುದು, ಅಧಿಕಾರಾರೂಢ ಅಡಚಣೆಗಳು ಬರಬಹುದು ಅಂತನ್ನುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಪುಸ್ತಕವನ್ನ ಜನಮಾನಸಕ್ಕೆ ಒಯ್ಯುತ್ತಾ, ಮತ್ತು ಬಹುಶಃ ಈ ಪುಸ್ತಕದಲ್ಲಿ ಬರ್ಗೂರು ಬರೀತಾರಲ್ಲ, ಸಾಂಸ್ಕೃತಿಕ ಸ್ವಾಯತ್ತತೆಯನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು, ಮತ್ತು ಭಾಷೆ ಅಂತ ಅನ್ನೋದು ಕೇವಲ ಒಂದು ಅಭಿಮಾನದ ದುರಭಿಮಾನದ ವಿಷಯ ಮಾತ್ರ ಆಗದೇನೆ ಭಾಷೆ ಮತ್ತು ಸಂಸ್ಕೃತಿ ಒಟ್ಟೊಟ್ಟಿಗೆ ಹೋಗ್ಬೇಕಾದಂಥದ್ದು. ಭಾಷೆ ಬಿಟ್ಟು ಸಂಸ್ಕೃತಿ ಇಲ್ಲ, ಸಂಸ್ಕೃತಿ ಬಿಟ್ಟು ಭಾಷೆ ಇಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತಿರೋ ಅಂತದ್ದೇನೆ. ಹಾಗಾಗಿ ಯಾವುದೇ ಒಂದು ಭಾಷೆಯನ್ನ ಇಲ್ಲದಂತೆ ಮಾಡುವುದು ಅಂತ ಅಂದ್ರೆ ಆ ಸಂಸ್ಕೃತಿಯನ್ನ ನಾಶ ಮಾಡಿದಂತೆ ಅಂತ ಭಾಷಾ ತಜ್ಞರಾದಂತಹ ಗಣೇಶ್ ದೇವಿಯವರು ಮೊನ್ನೆ ತಾನೇ ನಮ್ದು ಇನ್ನೊಂದು ಪುಸ್ತಕ ಬೆಳಕಿನ ಬೆಲೆ 31ನೇ ತಾರೀಕು 29ನೇ ತಾರೀಕು ಉಡುಪಿಯಲ್ಲಿ ಬಿಡುಗಡೆ ಮಾಡಿದ್ವಿ. ಅದು ಕೂಡ ಸೀರೀಸ್ ಆಫ್ ಇವತ್ತು ಸುಮಾರು 50-60 ಟೈಟ್ಲ್ಗಳು ಬರ್ಲಿಕ್ಕಿದೆ. ಅದರ ಮೊದಲ ಭಾಗವನ್ನ ಬೆಳಕಿನ ಬೆಳೆ ಮೊನ್ನೆ ಬಿಡುಗಡೆ ಮಾಡಿದ್ವಿ. ಆಗ ಮಾತಾಡ್ತಾ ಖ್ಯಾತ ಭಾಷಾ ತಜ್ಞ, ಆದಿವಾಸಿಗಳ ಮಧ್ಯದಲ್ಲಿ ಅವರ ಭಾಷೆ, ಅವರ ಸಂಸ್ಕೃತಿಯನ್ನ ಇಟ್ಕೊಂಡು ತುಂಬಾ ಕೆಲಸವನ್ನ ಮಾಡಿದಂತಹ ಗಣೇಶ್ ದೇವಿ ಅವ್ರು ಹೇಳ್ತಾ ಇದ್ರು, ಒಂದು ಭಾಷೆ ನಾಶವಾಯ್ತು ಅಂತಂದ್ರೆ ಆ ಸಂಸ್ಕೃತಿ ನಾಶವಾದ ಹಾಗೆ ಅಂತ. ಹಾಗೆ ಬಹುಶಃ ಕನ್ನಡ ಭಾಷೆಗೆ ನಾವೆಲ್ಲರೂ ಕೂಡ ಹೇಳ್ತೀವಲ್ಲ, ಕರ್ನಾಟಕದಲ್ಲೇ ಕನ್ನಡ ಭಾಷೆಯನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ಬೇಕಾದಂತಹ ಸ್ಥಿತಿ ಇದೆ ಅಂತ ಅಂದ್ರೆ, ಅಂತಹ ಭಾಷೆಗೆ ಕುತ್ತು ಬರಲಾರದ ತರದಲ್ಲಿ ಭಾಷೆ ಅಂತ ಅನ್ನೋದು ಕೇವಲ ಬರಹವಾಗದೆ, ಅಥವಾ ನಾಡು ಅಂತ ಅನ್ನೋದು ಕೇವಲ ಗಡಿ ನೆಲ ಮಾತ್ರವೇ ಆಗದೆ ಅಲ್ಲಿ ಬದುಕುವಂತಹ ಜನರ ಜೀವನ ಅಂತ ಆದಾಗ ಕನ್ನಡವೂ ಕೂಡ ಒಂದು ಅನ್ನದ ಭಾಷೆ ಆಗಿದೆ, ಅನ್ನದ ಭಾಷೆ ಆಗಬೇಕು ಅಂತನ್ನುವಂತಹ ಒತ್ತಾಯ ನಮ್ಮ ಸಂವಿಧಾನದ ಅಡಿಯಲ್ಲಿ ನಮ್ಮ ಪ್ರಾದೇಶಿಕ ಸ್ವಾಯತ್ತತೆಗಳನ್ನ ಉಳಿಸ್ತಾನೆ ಇಡೀ ದೇಶದ ಒಂದು ಆ ಫೆಡರಲ್ ಸ್ಟ್ರಕ್ಚರಿನ ಭಾಗವಾಗಿ ಇರ್ಲಿಕ್ಕೆ ಆಗ್ಬೇಕು ಅಂತನ್ನೋದು ನಮ್ಮೆಲ್ಲರ ಆಶಯ. ಸೊ ಆ ನೆಲೆಯಲ್ಲಿ ಬಹುಶಃ ಈಗ ಬರ್ತಾ ಇರುವಂತಹ ಹಲವಾರು ವಿಷಯಗಳು ಅಂಥದ್ದೇ ಆಗಿರಬೇಕು, ಮತ್ತು ಅದು ಎಲ್ಲ ಜನರಿಗೆ ಸರಿಯಾಗಿ ಸಮಾನವಾಗಿ ಲಭ್ಯ ಆಗ್ಬೇಕು ಅಂತ ಅನ್ನೋದು ನಮ್ಮ ಕನ್ನಡ ಪ್ರಜ್ಞೆ ಆಗ್ಬೇಕು. ಹಾಗಾಗಿ ಕನ್ನಡ ಪ್ರಜ್ಞೆಯ ಭಾಗವಾಗಿ ನಾವು ಮಾತಾಡುವಾಗ ನಾವು ಇನ್ನೊಂದು ಯಾವುದೋ ಭಾಷೆ ನಮಗಿಂತ ಕಡಿಮೆ ಅಂತ ಹೇಳೋದಿಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ಭಾಷೆಯು ಎಲ್ಲ ಭಾಷೆಗಳ ಹಾಗೆ, ಯಾಕೆಂತಂದ್ರೆ ಭಾರತದ ಸಂದರ್ಭದಲ್ಲಿ ಎಲ್ಲ ಭಾಷೆಗಳು ರಾಷ್ಟ್ರ ಭಾಷೆ ಅಂತಾನೆ ಕನ್ಸಿಡರ್ ಆಗ್ಬೇಕು, ಹಾಗೇನೆ ಪರಿಗಣಿಸಬೇಕು, ಮತ್ತು ಹಾಗೆ ಇದೆ ಕೂಡ. ಹಾಗಾಗಿ ಭಾಷೆಯ ಉಳಿವು ಅಂತನ್ನೋದು ಸಂಸ್ಕೃತಿಯ ಉಳಿವು, ಮತ್ತು ನಾಡು ನುಡಿ ಚಿಂತನೆ ಅಂತ ಅಂದ್ರೆ ನಾಡಿನಲ್ಲಿರುವಂತಹ ಎಲ್ಲ ಜನರ ಬದುಕಿನ ಒಂದು ಚಿಂತನೆ ಆಗ್ಬೇಕು ಅಂತನ್ನುವ ನೆಲೆಯಲ್ಲಿ ಕ್ರಿಯಾ ಮಾಧ್ಯಮದ ಪ್ರಕಾಶನ ಘಟಕ ಕ್ರಿಯಾ ಪುಸ್ತಕ ಈ ಪುಸ್ತಕವನ್ನ ಇವತ್ತು ಜನರ ಮುಂದೆ ಇಡ್ತಾ ಇದೆ. ಮತ್ತು ಇದನ್ನ ಸಾಧ್ಯ ಮಾಡಿದಂತಹ ಎಲ್ಲರಿಗೂ ಕ್ರಿಯಾ ಪುಸ್ತಕ ಕ್ರಿಯಾ ಮಾಧ್ಯಮದ ಮೂಲಕ ನಾವು ಆಭಾರಿಯಾಗಿದ್ದೇವೆ. ಪುಸ್ತಕ ನಿಮ್ಮದು, ಇದರ ಮೂಲಕ ಕನ್ನಡ ಪ್ರಜ್ಞೆಯನ್ನ ವಿಸ್ತರಿಸೋಣ. ಇದರೊಳಗಡೆ ತುಂಬಾ ಚರ್ಚೆ ಮಾಡ್ಬೇಕಾದಂತಹ ವಿಷಯಗಳು ಖಂಡಿತ ಇದ್ದಾವೆ. 72 ಜನ ಬರೆದಿದ್ದನ್ನ ನಾವು ಸ್ವೀಕರಿಸ್ಬಿಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ, ನಿರಾಕರಣೆ ಅಂತೂ ಖಂಡಿತ ಇಲ್ಲ. ಎಲ್ಲವನ್ನ ಸ್ವೀಕಾರ ಮಾಡಬೇಕು ಮತ್ತು ಅದ್ರ ಬಗ್ಗೆ ಚರ್ಚೆ ನಡಿಬೇಕು. ಪರಸ್ಪರ ಮಾತುಕತೆಗಳಾಗದೇನೆ ಏಕಮುಖವಾಗಿ ಏನೂ ಕೂಡ ಆಗಬಾರದು ಅಂತನ್ನೋದನ್ನ ಒಪ್ಪಿಕೊಂಡಿರುವಂತಹ ದೇಶ ನಮ್ಮದು. ಹಾಗಾಗಿ ಆ ಒಂದು ಬಹುಮುಖತೆಯನ್ನ ಉಳಿಸಿಕೊಳ್ಳುವ ಏಕತೆಯನ್ನ ಬಳಸ್ತೀವಿ ನಾವು, ಆದ್ರೆ ಏಕತ್ರಗೊಳಿಸುವುದನ್ನ ಬಯಸೋದಿಲ್ಲ. ಹಾಗಾಗಿ ಸಮಗ್ರತೆಯಲ್ಲಿ ಬಹುತ್ವದಲ್ಲಿ ಏಕತೆಯನ್ನ ಕಾಣೋಣ ಅಂತ ಹೇಳ್ತಾ ಈ ಪುಸ್ತಕವನ್ನ ನಾಡಿಗೆ ಅರ್ಪಿಸೋದಕ್ಕೆ ಅವಕಾಶ ಕೊಟ್ಟಂತಹ ನಾಗರಿಕ ಗಾಂವ್ಕರ್ ಮತ್ತು ಗೀತಾ, ಜೊತೆಗೆ ಇಡಿಯಾಗಿ ಇದರಲ್ಲಿ ಬರೆದಂತಹ 72 ಜನ ಲೇಖಕರಿಗೆ ಕ್ರಿಯಾ ಪುಸ್ತಕ ಆಭಾರಿಯಾಗಿದೆ. ನಮಸ್ಕಾರ.
ಧನ್ಯವಾದಗಳು ವಿಮಲಾ ಮೇಡಮ್. ನಿಮ್ಮ ಈ ಒಂದು ಆಯಾಮ ನನಗೆ ತಿಳಿದಿರಲಿಲ್ಲ, ಕ್ರಿಯಾ ಮಾಧ್ಯಮದ ಭಾಗವಾಗಿದ್ದು ಕ್ಷಮಿಸಿ. ನನ್ನ ಇದಕ್ಕೆ ಇವತ್ತು ಗೀತೆ ಹೇಳಿದಾಗ್ಲೇ ನಿನ್ನೆ ಮೊನ್ನೆ ವಿಚಾರ ಗೊತ್ತಾಗಿದ್ದು. ಈ ಪುಸ್ತಕಗಳನ್ನ ತಂದು ಪ್ರಕಟ ಮಾಡಿ ಹಲವಾರು ಜಯಗಳನ್ನ ಸಾಧಿಸಿದೀರಾ. ಈ ಪುಸ್ತಕವು ಅದೇ ರೀತಿ ಎಲ್ಲರೂ ಕೊಂಡುಕೊಳ್ಳುವಂತಾಗಲಿ, ಬಿಸಿ ದೋಸೆ ಅಂತೆ ಖರ್ಚಾಗುವಂತಾಗಲಿ ಅನ್ನೋ ಒಂದು ಆಶಯ ನನ್ನದು. ಇದೆಲ್ಲರಿಗೂ ಚರ್ಚೆ ತಲುಪಬೇಕು, ಚರ್ಚೆ ಆಗಲೇಬೇಕು. ನೀವು ಹೇಳ್ದಂಗೆ ಎಲ್ಲಾ ವಿಷಯವನ್ನು ನಾವು ಕಣ್ಮುಚ್ಚಿ ಒಪ್ಪಿಕೊಳ್ಬಾರ್ದು. ಯಾವುದೇ ವಿಷಯ ಆಗ್ಲಿ ಚರ್ಚೆ ಆಗಲಿ, ಅದು ಚರ್ಚೆ ನೇತ್ಯಾತ್ಮಕವಾಗಿ ಆಗದಂತೆ ಸಕಾರಾತ್ಮಕವಾಗಿ ಆಗ್ಲಿ, ಕನ್ನಡದ ಬೆಳವಣಿಗೆಗೆ ಪೂರಕವಾಗಲಿ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ಕ್ರಿಯಾ ಮಾಧ್ಯಮ ಪ್ರಕಾಶನವರಿಗೆ ನನ್ನ ಧನ್ಯವಾದಗಳು ಅರ್ಪಿಸ್ತಾ, ಈಗ ಮತ್ತೊಂದು ಪ್ರಮುಖ ಘಟ್ಟ, ಪುಸ್ತಕದ ಬಗ್ಗೆ ಮಾತುಗಳನ್ನಾಡಲಿದ್ದಾರೆ ನಮ್ಮ ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರು. ಇವರು ಆಗಲೇ ನಮ್ಮ ರೇಖಾ ಗಾಂವ್ಕರ್ ಅವ್ರ ಬಗ್ಗೆ ಬಹಳ ವಿವರವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದನ್ನ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ. ರಾಷ್ಟ್ರೀಯ ಸೇವಾ ಯೋಜನೆ ಅಧಿಕಾರಿಯಾಗಿ ವಿವಿಯ ಅತ್ಯುತ್ತಮ ಅಧಿಕಾರಿ ಹಾಗೂ ರಾಜ್ಯ ಮಟ್ಟದ ಅತ್ಯುತ್ತಮ ಅಧಿಕಾರ ಪ್ರಶಸ್ತಿ ಪಡೆದಿರುವ ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರು ಈಗ ಮಾತನಾಡ್ತಿದ್ದಾರೆ ನಮ್ಮನ್ನು ಉದ್ದೇಶಿಸಿ ಪುಸ್ತಕದ ಬಗ್ಗೆ. ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರು. ನಮಸ್ಕಾರಗಳು. ಕನ್ನಡ ಪ್ರಜ್ಞೆಯ ಸುತ್ತಮುತ್ತ ನಾಡು ನುಡಿ ಚಿಂತನೆ ಎನ್ನುವ ಈ ಕೃತಿ ಬಿಡುಗಡೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಾಡೋಜ ಡಾಕ್ಟರ್ ಉಡೆಪಿ ಕೃಷ್ಣ ಅವರೇ, ಪುಸ್ತಕ ಬಿಡುಗಡೆ ಮಾಡಿ ಕೆಲವು ಮಹತ್ವದ ಮಾತುಗಳನ್ನಾಡಿರ್ತಕ್ಕಂಥ ಹಿರಿಯ ಲೇಖಕಿ ಡಾಕ್ಟರ್ ವಿನಯ ಒಕ್ಕುಂದ ಅವರೇ, ಈ ಪುಸ್ತಕವನ್ನ ಪ್ರಕಟಿಸಿದ ಪ್ರಕಾಶಕರ ಪೈಕಿ ಮಾತನಾಡಿದಂತ ನಮ್ಮೂರನೆಯವರಾದಂತ ವಿಮಲಾ KS ಅವರೇ, ಅತ್ಯಂತ ಶ್ರಮಪಟ್ಟು, ಅವ್ರು ಹೇಳಿಲ್ಲ ಶ್ರಮಪಟ್ಟು ಅಂತ, ನಮ್ಗೆ ಶ್ರಮ ಏನಾಗಿಲ್ಲ ಅಂದ್ರು. ಪುಸ್ತಕ ಸಂಪಾದಿಸೋದು ಎಷ್ಟು ಕಷ್ಟದ ಕೆಲಸ ನನಗೆ ಅನುಭವಿಸಿ ಗೊತ್ತಿದೆ. ಡಾಕ್ಟರ್ ಗೀತಾ DC ಅವರೇ ಮತ್ತು ನಾಗರಿಕಾ ಗಾಂವ್ಕರ್ ಅವರೇ, ವಸಂತರಾಜ್ ಅವರೇ, G ಚಂದ್ರಶೇಖರ್ ಅವರೇ, ಈ ಪುಸ್ತಕದ ಎಲ್ಲ ಲೇಖಕರೇ, ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದಂತ ಬಂಧುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಈ ಪುಸ್ತಕಕ್ಕೊಂದು ಲೇಖನ ಬರೆಯಬೇಕು DC ಅವರು ನನಗೆ ದೂರವಾಣಿ ಮಾಡಿದಾಗ ನನ್ನ ಹೆಸರು ಯಾರು ಕೊಟ್ರು ಅಂತ ನಾನು ಕೇಳದೆ. ಅವರು ಶಿವಾರೆಡ್ಡಿ ಅವರ ಹೆಸರನ್ನ ಹೇಳಿದ್ರು. ಒಂದು ಅವಕಾಶವನ್ನ ಒದಗಿಸಿಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ, ಅನ್ಕೋತಿದ್ದೆ. ಯಾಕಂದ್ರೆ ಅದಕ್ಕಿಂತ ಮೊದಲು ಅವ್ರು ಹೇಳಿದಾಗ, ವರ್ಷಕ್ಕೆ ಈ ತರ 16 ಜನ ಫೋನ್ ಮಾಡ್ತಾರೆ, ಒಂದು ಲೇಖನ ಕೊಡಿ ಅಂತಾರೆ, ಒಂದು ISBN ನಂಬರ್ ಆಗುತ್ತೆ, ನಮ್ಗೆ ಡಿಗ್ರಿ ಕಾಲೇಜಿಗೆ ಒಂದು ಸರ್ಟಿಫಿಕೇಟ್ ಅನ್ನೋ ಕಾರಣಕ್ಕೆ ಕೆಲವರು ಕೇಳ್ತಾರೆ, ಅವರಿಗೊಂದು ಸಂಪಾದಕರಿಗೆ, ಈ ತರ ಏನೋ ಕಲ್ಪನೆ ಇಟ್ಕೊಂಡಿದ್ದೆ. ಆದ್ರೆ ಕೊನೆಗೆ ನಾನು ಬಹಳ ಸರಿ ಈ ಲೇಖನವನ್ನ ಹೊರತುಪಡಿಸಿ ಡಾಕ್ಟರ್ ಗೀತಾ DC ಅವ್ರ ಜೊತೆಗೆ ಒಂದು ಆತ್ಮೀಯ ಒಡನಾಟ ಸಂದು ಹೋಯ್ತು. ಕನ್ನಡ ಮನಸ್ಸು ಅಂತ ಇದಕ್ಕೆ ಕರೆಯೋದು. ಈ ಸಂಬಂಧ ಅನ್ನೋದು ದೊಡ್ಡಕನ ಅಂತ ದೇವನೂರ್ ಸರ್ ಹೇಳ್ತಾರೆ. ಆ ರೀತಿ ತುಂಬಾ ಸರಿ ಬೇರೆ ಬೇರೆ ಕಾರಣಕ್ಕೆ ನಾವು ಚರ್ಚೆ ಮಾಡಿದಾಗ ಅವರ ಕರ್ತವ್ಯಶೀಲತೆ, ಅವರ ಪ್ರಾಮಾಣಿಕ ಪ್ರಯತ್ನ, ಇದು ನನಗೇನು ಅಂತ ಗೊತ್ತಾಗಿ ನಾನು ಹೆಮ್ಮೆಯಿಂದ ನಾನು ಲೇಖನವನ್ನು ನಾನು ಕಳಿಸ್ಕೊಟ್ಟಿದ್ದೀನಿ. ಇದಾಯ್ತು ಅನ್ನೋ ಹೊತ್ತಿಗೆ ಪುಸ್ತಕದ ಕುರಿತು ನೀವೇ ಮಾತಾಡ್ಬೇಕು ಅಂದಾಗ ಎಷ್ಟು ದಿಗ್ಭ್ರಮೆ ಆಗಿರ್ಬೋದು ಯೋಚನೆ ಮಾಡಿ. ನಾನು ಹೇಳಿದೆ, ದೊಡ್ಡವರೆಲ್ಲ ಇದ್ದಾರೆ, ನಾನು ಹಾಗೆ ಮಾತಾಡೋದು ಎಷ್ಟೋ ಮಟ್ಟಿಗೆ ಸರಿ ಮೇಡಮ್, ಇನ್ನೊಂದು ಸ್ವಲ್ಪ ಬೇರೆಯವರಿದಾರಲ್ಲ ಮಾತಾಡ್ಸಿದ್ರೆ, ಇಲ್ಲ ನೀವು ಮಾತಾಡಿ ಅಂತಂದ್ರು. ನಿಮ್ಮ ಪ್ರೀತಿಗೆ, ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೇನೆ. ಪುಸ್ತಕ ಕುರಿತಿಗಾಗಲೇ ಕೆಲವು ಸಣ್ಣ ಪುಟ್ಟ ಮಾಹಿತಿಗಳನ್ನ, ಒಂದು ಪ್ರಾಥಮಿಕ ಮಾಹಿತಿಗಳನ್ನ ವಿನಯ ಮೇಡಮ್ ಕೊಟ್ಟಿದ್ದಾರೆ ಮತ್ತು ವಿಮಲಾ ಮೇಡಮ್ ಕೊಟ್ಟಿದ್ದಾರೆ, ಮತ್ತೆ ಗೀತಾ DC ಅವರು ಮಾತಾಡಿದ್ದಾರೆ. ಒಟ್ಟು 72 ಲೇಖನಗಳು ಈ ಪುಸ್ತಕದಲ್ಲಿದ್ದಾರೆ. 72 ಲೇಖನಗಳು ಅನ್ನೋದು ಒಂದು ನೆಪ ಮಾತ್ರಕ್ಕೆ ರೂಪುಗೊಂಡದ್ದಲ್ಲ. 72 ಜನ ಈ ನಾಡಿನ ಹಿರಿಯ ಪ್ರಜ್ಞಾವಂತರು, ಹಿರಿಯರು, ಚಿಂತಕರು ಈ ಪುಸ್ತಕದಲ್ಲಿ ತಮ್ಮ ಕೃತಿಗಳನ್ನ ಬರೆದಿದ್ದಾರೆ. ಕನ್ನಡದ ಪ್ರಜ್ಞೆಯನ್ನ ಬಹು ಎಚ್ಚರದಿಂದ ನಮ್ಮೊಳಗೆ ಸದಾ ಜಾಗೃತಗೊಳಿಸುತ್ತಿರುವ ಹಿರಿಯ ತಲೆಮಾರಿನ ಲೇಖಕರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಅವರು ಮಾತಾಡೋದನ್ನೇ ನಾವು ಕಾಯ್ತಿರ್ತಿದ್ವಿ. ಅವರೊಂದು ಲೇಖನವನ್ನ ಬರೆಯೋದನ್ನೇ ಈ ನಾಡು ಕಾಯ್ತಾ ಇತ್ತು. ಸರ್ಕಾರಗಳು ದಾರಿ ತಪ್ಪಿದಾಗ, ನಾಡು ಸಂಕಷ್ಟ ಸ್ಥಿತಿಯಲ್ಲಿ ತಲುಪಿದಾಗ, ಅಥವಾ ಎಡವಟ್ಟಿನ ಹಾದಿ ಹಿಡಿದಾಗ್ಲೆಲ್ಲ ಕಿವಿ ಹಿಂಡಿ ಸರಿದಾರಿಗೆ ಕರೆದುಕೊಂಡು ಬರುವಂತಹ ಎಚ್ಚರದ ದನಿಗಳವು
ಅಂತ ಎಚ್ಚರದ ದನಿಗಳು ಇಲ್ಲಿ ಮಾತಾಡ್ತಿದ್ದಾವೆ. ಇಂಥ ಎಚ್ಚರದ ದನಿಗಳನ್ನೇ ಈ ನಾಡಿನ ಕಾವಲುಗಾರರನ್ನೇ ಹಿಂಬಾಲಿಸುತ್ತಿರುವ ಹೊಸ ತಲೆಮಾರಿನ ಬರಹಗಾರರು ಇಲ್ಲಿದ್ದಾರೆ. ಹಾಗಾಗಿ ಹಿರಿಯ ಕಿರಿಯ ಬರಹಗಾರರ ಸಮ್ಮಿಶ್ರಣ ಈ ಪುಸ್ತಕಕ್ಕಿರುವುದರಿಂದ ಈ ಕೃತಿ ಹೆಚ್ಚು ಮಹತ್ವದ್ದೆನಿಸುತ್ತದೆ. ಆ ಕಾರಣಕ್ಕೆ ಸಂಪಾದಕಿಯರಿಬ್ಬರನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ. ಇಂಥ ಧೈರ್ಯ ಮಾಡಿದಂತಹ ಪುಸ್ತಕವನ್ನ ಪ್ರಕಟಿಸುವ ಧೈರ್ಯ ಮಾಡಿದಂತಹ ಪ್ರಕಾಶಕರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕನ್ನಡ ಪ್ರಜ್ಞೆ ಅಂದ್ರೆ ಏನು ಅನ್ನುವ ಪ್ರಶ್ನೆ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಪ್ರಜ್ಞೆ ಅಂದ್ರೆ ಅರಿವು ಅಂತ, ನಮ್ಮ ಅರಿವನ್ನ ವಿಸ್ತಾರ ಮಾಡುವಂಥದ್ದು, ನಮ್ಮ ವಿವೇಕವನ್ನ ವಿಸ್ತಾರ ಮಾಡುವಂಥದ್ದು, ಮನುಷ್ಯನ ವಿವೇಕವನ್ನ ಜಾಗೃತಗೊಳಿಸುವಂಥದ್ದು, ಹೇಗೆ ವರ್ತಮಾನಕ್ಕೆ ನಾವು ಪ್ರತಿಕ್ರಿಯಿಸಬೇಕು ಎಂಬುದಕ್ಕೆ ಸಂವಾದಿಯಾಗಿ ನಮ್ಮ ಅರಿವಿನ ಪ್ರಶ್ನೆ ಸೃಷ್ಟಿಯಾಗುತ್ತದೆ. ಸದಾ ಜಾಗೃತವಾಗಿರುವ ವ್ಯಕ್ತಿ, ತನ್ನ ಸುತ್ತಮುತ್ತ ನಡೀತಾ ಇರುವಂತಹ ವಿದ್ಯಮಾನಗಳಿಗೆ ಸಂವಾದ ವ್ಯಕ್ತಪಡಿಸುವಂತಹ ವ್ಯಕ್ತಿ ವರ್ತಮಾನಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ, ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನ ಎಚ್ಚರಿಕೆಯಿಂದ ಗ್ರಹಿಸ್ತಾರೆ ಅನ್ನೋದನ್ನೇ ನಾವು ಪ್ರಜ್ಞೆ ಅಂತ ಕರಿತೀವಿ. ಯಾವುದನ್ನ ಪ್ರಜ್ಞೆ ಅಂತ ಕರಿತೀವೋ ಆ ಪ್ರಜ್ಞೆ ಸದಾ ಎಚ್ಚರವಾಗಿದ್ರೆ ತಿಕ್ಕು ತಪ್ಪಲಿರುವ ದಾರಿ ತಪ್ಪಲಿರುವ ಸಂಗತಿಗಳಿಗೆ ಸರಿದಾರಿಗೆ ಕರೆದುಕೊಂಡು ಬರುವ ವ್ಯವಸ್ಥೆಯನ್ನು ಸೃಷ್ಟಿ ಮಾಡುತ್ತದೆ. ಯಾವುದು ವರ್ತಮಾನಕ್ಕೆ ಪೂರ್ವದ ಸಾಂಸ್ಕೃತಿಕ ಹಿನ್ನೆಲೆ ಇರುವುದಿಲ್ಲವೋ, ಯಾವ ವರ್ತಮಾನಕ್ಕೆ ಪ್ರಗತಿಪರವಾದ ಭವಿಷ್ಯದ ಚಿಂತನೆ ಇರುವುದಿಲ್ಲವೋ ಅದು ಅಪಾಯಕಾರಿಯಾದ ಚಿಂತನೆ ಅನಿಸುತ್ತದೆ. ವರ್ತಮಾನದಲ್ಲಿ ನಿಂತು ನಾವು ಒಂದು ವ್ಯವಸ್ಥೆಯನ್ನ ಕುರಿತು ಮಾತನಾಡುವ ಸಂದರ್ಭದಲ್ಲಿ, ಒಂದು ಚರ್ಚೆಯನ್ನ ಮಾಡುತ್ತಿರುವ ಸಂದರ್ಭದಲ್ಲಿ ಆ ಚರ್ಚೆ ನನ್ನ ಶೋಷಣೆಯ ಕರಾಳ ನೆನಪು, ನನ್ಗಾಗಿ ಹೋಗಿರುವ ಗಾಯಗಳನ್ನು ಕೂಡ ನೆನಪು ಮಾಡಬೇಕು. ಹಾಗೆ ಈ ಗಾಯಗಳನ್ನ ಇಟ್ಟುಕೊಂಡು ಅದೇ ಗಾಯಗಳನ್ನ ಕೆರಿತಾ ಆ ರಣ ರಕ್ತದಲ್ಲಿ ಮಿಂದೇಳೋದಕ್ಕಿಂತ ಅದಕ್ಕೆ ಹೇಗೆ ನಾವು ಪರ್ಯಾಯ ಮಾರ್ಗಗಳನ್ನ ರೂಪಿಸ್ಕೊಳ್ಬೇಕು ಅನ್ನುವಂತಹ ಅನಿವಾರ್ಯತೆಗಳನ್ನ ಕೂಡ ನಾವು ಸೃಷ್ಟಿ ಮಾಡ್ಕೊಳ್ಬೇಕು. ಇಂಥ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರವೂ ಕೂಡ ಮುಂದಿನ ತಲೆಮಾರು ಹೇಗೆ ಆಹಾರವಾಗಿ ಬದುಕಬಲ್ಲದು ಅನ್ನೋದನ್ನ ಉಂಟು ಮಾಡಬಲ್ಲದು ಅನ್ನೋದನ್ನ ನಾವು ಈ ಪ್ರಜ್ಞೆಯ ರೂಪದಲ್ಲಿ ನೋಡ್ತೇವೆ. ಕನ್ನಡ ಯಾವತ್ತೂ ಇಂಥ ಒಂದು ಸದಾ ಎಚ್ಚರದ ಸ್ಥಿತಿಯನ್ನು ಇಟ್ಕೊಂಡಿದೆ. ದೊರೆಸ್ವಾಮಿಯವರು, ಲಂಕೇಶ್ ಅವರು, ಅನಂತಮೂರ್ತಿಯವರು ಇಂಥ ಸದಾ ಎಚ್ಚರದ ಪ್ರತೀಕವಾಗಿ ನಮಗೆ ಕೆಲಸ ಮಾಡಿತ್ತು. ಈಗಲೂ ಕೂಡ ಬರಗೂರವರು, ದೇವನೂರು ಮಹಾದೇವ ಅವರು, HR ಸಂತೋಷ್ ಹೆಗಡೆ ಅವರು, ಹಿರೇಮಠ ಅವರು, ಯಲ್ಲಪ್ಪ ರೆಡ್ಡಿ ಅವರು ನಮ್ಮ ಪ್ರಜ್ಞೆಯ ಪ್ರತೀಕವಾಗಿ ಕೆಲಸ ಮಾಡ್ತಿದ್ದಾರೆ. ಇಂಥ ಸದಾ ಎಚ್ಚರದ ಪ್ರಜ್ಞೆ ಪ್ರತೀಕ ನಮ್ಮ ಜೊತೆಗಿರೋದ್ರಿಂದ ಕನ್ನಡ ನಾಡು ಸದಾ ವರ್ತಮಾನಕ್ಕೆ ಸಂವಾದವನ್ನ ವ್ಯಕ್ತಪಡಿಸ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಸ್ಥಾವರದ ಕಲ್ಪನೆಗಳಿಂದ ಬಂದವರಲ್ಲ, ಜಂಗಮದ ಕಲ್ಪನೆಯಿಂದ ಬಂದವರು. ಅದಕ್ಕಾಗಿ ನಮ್ಮ ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಸರ್ವ ಧರ್ಮ ದೇನುನಿಹಕ್ಕೆ ಕರ್ನಾಟಕ ಆಡಂಬೋಲಂ ಅಂತ ಕರೀತಾನೆ. ಏನ್ ಅದ್ಭುತವಾದ ಮಾತು. ಸರ್ವ ಧರ್ಮ ದೇನುನಿಹಕ್ಕೆ ಕರ್ನಾಟಕ ಆಡಂಬೋಲಂ. ಈ ಕರ್ನಾಟಕ ಅನ್ನೋದಿದೆಯಲ್ಲ, ಸರ್ವ ಧರ್ಮಗಳನ್ನು ಎಚ್ಚರಿಕೆಯಿಂದ ಕಾಪಿಟ್ಟುಕೊಂಡಿರ್ತಕ್ಕಂತಹ, ಎಲ್ಲವನ್ನ ವಿಶ್ವಾಸದಿಂದ ಇಟ್ಟುಕೊಂಡಿರುವಂತಹ ಆಡಂಬೋಲ ಇದು ಅಂತ. ಹಾಗೆ ಹೇಳುವಾಗ ಅನ್ಮ್ಯೂಟ್ ಮಾಡ್ಕೊಳಕ್ ಹೇಳಿ ಗೀತಾ. ಹಲೋ, ಅವ್ರು ಫೋನ್ ಮಾಡ್ಬೇಕಾಗತ್ತೆ ಬಹುಶಃ. ಹೌದಾ? ಯಾಕೆ ಏನಾರು ಸಮಸ್ಯೆ ಆಯ್ತಾ? ಒಂದ್ ಸೆಕೆಂಡ್ ಹೇಳ್ತೀನಿ. ಅವತ್ತಿಗೆ ಸುತ್ತಮುತ್ತ ನೀರಿನ ಮಡುಗಟ್ಟಿ ನಿಂತದ್ದನ್ನ ನಮ್ಮ ಜನಪದ ಹಾಡುಗಾರ್ತಿಯರು ಪ್ರತಿಕ್ರಿಯಿಸ್ತಾರೆ. ಕನ್ನಡ ನಾಡಿನ ಅಸ್ಮಿತೆ ಇರೋದು ಇಂಥದ್ದೇ. ಯಾವಾಗ ಪ್ರಭುತ್ವ ಪ್ರಬಲವಾಗುತ್ತೋ, ಪ್ರಭುತ್ವ ಜನಸಾಮಾನ್ಯರ ಮೇಲೆ ದೌರ್ಜನ್ಯ ಮಾಡುತ್ತೋ, ಆ ಹೊತ್ತಿಗೆ ಅದನ್ನ ಪ್ರತಿಕ್ರಿಯಿಸುವ ಕ್ರಿಯೆ ಈ ರೀತಿ ಅದ್ಭುತವಾದದ್ದು ಅಂತ. ಅದನ್ನೇ ಪಂಪ ಇನ್ನೊಂದ್ ಕಡೆ ಹೇಳ್ತಾನೆ, ಓಲಗಿಸಿ ಬಾಳುವುದೇ ಕಷ್ಟ ಮಿಲಾದಿನಾಥರ ಕಣ. ಎಂತ ಸಾಲದು, ಈ ರಾಜರ ಜೊತೆಗೆ ಇದ್ಕೊಂಡು, ರಾಜರ ಮನೆ ಊಟ ಮಾಡ್ಕೊಂಡು, ರಾಜರ ಸಕಲ ಸೌಲಭ್ಯಗಳನ್ನು ಸ್ವೀಕರಿಸಿ, ರಾಜರ ವಿರುದ್ಧನೇ ಬರೆದು, ರಾಜರನ್ನೇ ಧಿಕ್ಕರಿಸಿ ನಿಂತ್ಕೊಂಡು ಒಲಗಿಸಿ ಬಾಳುವುದು ಕಷ್ಟ ಮೀಳಾದಿನಾಥರಂ ಅಂತ ಕರೆಯುವಾಗ ಪಂಪನಿಗಿದ್ದದ್ದು ಅವನ ವೈಯಕ್ತಿಕ ಶಕ್ತಿ ಮಾತ್ರ ಅಲ್ಲ, ಈ ನಾಡಿನ ಅಸ್ಮಿತೆಯ ಪ್ರಶ್ನೆ ಅವನ ಅಂತರಂಗದಲ್ಲಿ ಮಡುಗಟ್ಟಿ ನಿಂತದ್ದೇ ಅನ್ನುವಂಥದ್ದು. ಇಲ್ಲಂದ್ರೆ ಪಂಪನಿಗೆ ಶಕ್ತಿ ಬರಕ್ ಸಾಧ್ಯ ಇರಲಿಲ್ಲ. ಅದಕ್ಕಾಗಿ ಕೊಳಗೊಂಡ ಗರ್ವರಸ ಸೋರ್ದುದು ಅಂತ ಹೇಳುವಾಗ, ರಾಜ ನಿನ್ನ ಗರ್ವರಸ ಅನ್ನುವಂಥದ್ದು ಜನಸಾಮಾನ್ಯರೆದುರಿಗೆ ಸೋರಿ ಹೋಗ್ಬಿಡುತ್ತೆ, ಅಹಂಕಾರ ತರುವಲ್ಲ ಅನ್ನುವಂತ ಮಾತನ್ನ ಹೇಳ್ತಾನೆ. ಕುಮಾರವ್ಯಾಸ ಅದನ್ನ ಮುಂದುವರಿಸಿ, ಅರಸು ರಾಕ್ಷಸ ಮಂತ್ರಿ ಎಂಬವ ಮರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನಪವನ್ನ ಆರು ಕೇಳ. ಏನ್ ಸಾಲುಗಳು. ಹೀಗೆ ಹೇಳುವಾಗ ಯಾರನ್ನ ಧಿಕ್ಕರಿಸ್ತಾ ಇದ್ದಾರೆ ಅಂತಂದ್ರೆ, ಪ್ರಭುತ್ವವನ್ನ ಧಿಕ್ಕರಿಸ್ತಾರೆ ಅಂತ ಅಲ್ಲ, ಅದು
ಜನರ ನೋವಿನ ದನಿಗಳನ್ನ ಹೇಳ್ತಿದ್ದಾರೆ, ಜನರ ಹೃದಯ ಸಂವಾದವನ್ನ ಹೇಳ್ತಿದ್ದಾರೆ. ಅದನ್ನೇ ನಮ್ಮ ಶಾಸನವನ್ನು ಬರೆಯುತ್ತೆ. ಪುಸಿಯುವುದು ತಕ್ಕು ಕೊಟ್ಟು ಅಳಿಪಿಕೊಳ್ಳುವುದು ಮಂತನ ಮನ್ಯ ನಾರಿಗೆ ಆಟಿಸುವುದೇ ಚಿತ್ತಂ, ಭಿನ್ನಾಣಕ್ಕೆ ಈದಿದೆ ಮನಂ. ತಮ್ಮ ಕೃಷ್ಣ ಅನ್ನುವಂತ ರಾಷ್ಟ್ರಕೂಟರ ದೊರೆಯನ್ನ ಹೊಗಳುವ ಒಂದು ಶಾಸನ ಆಗಿನ ಕಾಲದ ರಾಜರ ಇಡೀ ಚಿತ್ರಣವನ್ನ ಬೆತ್ತಲು ಮಾಡಿಬಿಡುತ್ತೆ. ಕನ್ನಡದ ಪ್ರಜ್ಞೆ ಈ ರೀತಿಯ ವಿವೇಕದ ಮಾರ್ಗಗಳನ್ನ ಒಳಗೊಂಡದ್ದು, ಇದೇ ರೀತಿಯ ಚಿಂತನಾ ಕ್ರಮವನ್ನ ಒಳಗೊಂಡದ್ದು. GSS ಅಂತ ಇನ್ನೊಂಚೂರು ಜಾಸ್ತಿ ಹೇಳ್ತಾರೆ. ಇಲಿ ಹೆಗ್ಗಣಗಳು ಸಿಂಹಾಸನದ ಮೇಲೆ ಹರಿದಾಡಿದ್ದನ್ನ ಕಂಡೆ, ಇಂದ್ರ ನೈರಾವತಕ್ಕೆ ತೊಣಚಿ ಹತ್ತಿ ಬೀದಿ ನಾಯಿಯಾಗಿ ಬೀದಿಯಲ್ಲಿ ಬೂದಿಯಾಗಿ ಉರುಳಿದ್ದನ್ನು ಕಂಡೆ, ಕಾವಿಯೊಳಗೆ ಕೋವಿ ಹುಟ್ಟಿ ತನ್ನನ್ನ ತಾನು ಕೊಂದುಕೊಂಡಿದ್ದ ಕಂಡೆ. ಇದು ಕನ್ನಡದ ಪ್ರಜ್ಞೆ. ಪ್ರಭುತ್ವಕ್ಕೆ, ಹೇರುವಿಕೆಗೆ, ಅಸಮಾನತೆಗೆ, ಅಸಹನಿಗೆ ಪ್ರತಿಕ್ರಿಯಿಸಿದ ರೀತಿ ಇದು. ಯಾಕೆ ಭಾರತಕ್ಕೆ, ಕನ್ನಡಕ್ಕೆ ಈ ತರದೊಂದು ಶಕ್ತಿ ಇದೆ ಅನ್ನೋದಂತೆ ವಸಾಹತುಶಾಹಿಯ ವಿರುದ್ಧ ಸ್ವರಾಜ್ಯವನ್ನು, ಅದರ ಜೊತೆಗೆ ಸಮಾಜವಾದಿ ಚಿಂತನೆಯನ್ನು ಪ್ರತಿರೋಧದ ಸಂಗತಿಯಾಗಿ ಭಾರತ ಮತ್ತು ಕರ್ನಾಟಕ ಒಳಗೊಂಡಿರುವುದಕ್ಕೆ ಇದೆಲ್ಲ ಕಾರಣವಾಗಿರುವುದು ಅಂತ. ಇವತ್ತು ಬಹಳ ವಿಚಿತ್ರವಾದಂತಹ ಸ್ಥಿತಿಯನ್ನ ಈ ಸಮಾಜ ಅಥವಾ ಈ ನಾಡು ಅನುಭವಿಸ್ತಾ ಇದೆ. ದೇವನಡೆಯೊಂದು, ನಾನು ಅದನ್ನ ಬಹಳ ಪರ್ಫೆಕ್ಟ್ ಆಗಿ ಬಹಳ ಸ್ಪಷ್ಟವಾಗಿ ಬಳಸ್ತಾ ಇದ್ದೀನಿ. ದೇವನಡೆಯೊಂದು ತನ್ನ ಪುರಾತನ ಸಂಸ್ಕೃತಿ ಹೆಸರಿನ ಮೇಲೆ ನಮ್ಮೆಲ್ಲ ದಾಳಿ ಮಾಡ್ತಾ ಇದೆ. ಶತ್ರುಗಳು ನಮ್ಮ ನಿಜ ವೇಷದಲ್ಲಿ ಬಂದ್ರೆ ನಾವು ಆರಾಮ ಅವ್ರನ್ನ ಎದುರಿಸಬಹುದು. ಆದ್ರೆ ಸ್ನೇಹಿತರ ಹೆಸರಲ್ಲಿ ಬಂದ್ರೆ, ಸ್ನೇಹಿತರ ರೂಪದಲ್ಲಿ ಬಂದ್ರೆ, ಸ್ನೇಹಿತರ ಆಕಾರವನ್ನು ಧರಿಸಿ ಬಂದ್ರೆ, ನಮ್ಮ ಹೆಗಲ ಮೇಲೆ ಕೈ ಹಾಕಿ ನಮ್ಮ ಜೊತೆಗೆ ಇದ್ದು ನಮ್ಮ ಊಟವನ್ನೇ ಮಾಡಿ ಮುಂದೆ ಅವರು ನಮ್ಮನ್ನ ತುಳಿತ ನಾಶ ಮಾಡ್ತಾರೆ ಅನ್ನೋದಾದ್ರೆ ಅವ್ರನ್ನ ಎದುರಿಸೋದು ಹೇಗಪ್ಪ? ಇಂಥ ಸ್ಥಿತಿಯನ್ನ ನಮ್ಮ ಬಲಿ, ನರಕಾಸುರ, ಬಲಿ ಚಕ್ರವರ್ತಿ ಎಲ್ಲರೂ ಅನುಭವಿಸಿದಾರಲ್ಲ. ಇಂಥ ವ್ಯಕ್ತಿಗಳನ್ನ ಯಾರು ಇಂಥ ವ್ಯವಸ್ಥೆಯನ್ನ ಧಿಕ್ಕರಿಸ್ತಾರೆ, ಈ ದೇವನಡೆಯನ್ನ ಧಿಕ್ಕರಿಸಿ ನಿಲ್ತಾರೋ, ಈ ದೇವ ಸಾಮ್ರಾಜ್ಯವನ್ನ ಧಿಕ್ಕರಿಸಿ ನಿಲ್ತಾರೋ, ಅಂಥವರನ್ನ ಅದೇ ಸಮುದಾಯದ ಜನರಿಂದ ಕೊಲ್ಲಿಸಿ ಯಾರು ಕೊಂದವರು ಅವರ ಹಬ್ಬಗಳನ್ನ ಆಚರಿಸುವ ವೈಚಿತ್ರವನ್ನು ಕೂಡ ನಮ್ಮ ಸಮಾಜ ಕಂಡುಕೊಂಡಿದೆ ಅನ್ನೋದನ್ನ, ಈ ದೇವನಡೆ ಎಷ್ಟು ವ್ಯವಸ್ಥಿತವಾಗಿ ಮಾಡಿದೆ ಅನ್ನೋದನ್ನ ನಾವು ಕಂಡಿದ್ದೀವಿ. ಇಂಥ ಸ್ಥಿತಿಯನ್ನ ನಮ್ಮ ಸಮಾಜ ಅನುಭವಿಸ್ತಾ ಇರುವ ಸಂದರ್ಭದಲ್ಲಿ ಕನ್ನಡ ಪ್ರಜ್ಞೆ ಸುತ್ತಮುತ್ತ ಎನ್ನುವ ಪುಸ್ತಕ ಒಂದು ಹೊಸ ಮಾರ್ಗಗಳನ್ನ ರೂಪಿಸಿಕೊಡ್ತಾ ಇದೆ ಅನ್ನೋದನ್ನ ನಾವು ಸಂಭ್ರಮದಿಂದ ಹೇಳಲೇಬೇಕು. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಕೃತಿ, ಈ ಕೃತಿಗೆ ಬಹಳ ಮುಖ್ಯವಾಗಿ ನನಗೆ ಬಹಳ ಮುಖ್ಯ 4 ಕಾರಣಕ್ಕೆ ಬಹಳ ಮುಖ್ಯ ಆಗಿದೆ. ಈ ಕೃತಿ 4 ಕಾರಣಕ್ಕೆ ನನಗೆ ಬಹಳ ಮುಖ್ಯವಾಗಿದೆ. ಯಾಕೆ ಈ ಕೃತಿ 4 ಕಾರಣಕ್ಕೆ ಮುಖ್ಯವಾಗಿದೆ ಅಂದ್ರೆ, ನಾನು ಆರಂಭದಲ್ಲಿ ಹೇಳಿದೆ, ಒಂದು ISBN ನಂಬರಿಗಾಗಿ ಬಂದದ್ದಲ್ಲ ಇದು. ಒಂದು ನಾಡಿನ ಮೇಲೆ ಒಂದು ಶಿಕ್ಷಣ ಕ್ರಮವೊಂದನ್ನ ಜಾರಿಗೊಳಿಸ್ತಾ ಇರುವ ಸಂದರ್ಭದಲ್ಲಿ ಆ ಶಿಕ್ಷಣ ನೀತಿ ಈ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಸಂವಾದಿಯಾಗಬಲ್ಲದು ಅಥವಾ ವೈರುಧ್ಯವನ್ನು ಸೃಷ್ಟಿ ಮಾಡಬಲ್ಲದು ಎನ್ನುವ ಚರ್ಚೆ ನಾಡಿನಲ್ಲಿ ಎದ್ದಾಗ ಅದಕ್ಕೆ ತಕ್ಷಣ ಸ್ಪಂದಿಸುವ, ವರ್ತಮಾನಕ್ಕೆ ಸ್ಪಂದಿಸುವ ಸಂವೇದನೆಯನ್ನ ಈ ಕೃತಿ ಒಳಗೊಂಡಿರೋದ್ರಿಂದ ಈ ಕೃತಿಗೆ ಹೆಚ್ಚು ಮಹತ್ವ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಎರಡನೇದು, ಹರಿಬಿರಿಯಾಗಿ ಅವಸರವಾಗಿ ದಾರಿಲಿ ಸಿಕ್ಕದ್ನೆಲ್ಲ ತಂದು ಪೂರ್ಣಿಸಿದ ಸಂಗತಿಯಲ್ಲ, ಆಯ್ಕೆ ಮಾಡಿ ಚಂಬಳಂ ಕೋದಂತಿರೆ, ಈ ಒಂದು ಸುಂದರವಾದಂತ ಹಾರವನ್ನ ನೇಯ್ದಂತೆ ಇಬ್ರು ಹೆಣ್ಮಕ್ಳು ತುಂಬಾ ಸುಂದರವಾಗಿ ನೇಯ್ಗೆಯನ್ನ ಮಾಡಿದಂತೆ, ಹೂವನ್ನ ಜೋಡಿಸಿ ನಮ್ಮ ಅಬ್ಬಲಿಗೆ ಹೂ ನೇಯುವ ರೀತಿಯಲ್ಲಿ. ಅಬ್ಬಲಿಗೆ ಹೂ ನೇಯುವ ತುಂಬಾ ಕಷ್ಟದ ಕೆಲಸ, ಯಾಕಂದ್ರೆ ಮೃದುವಾಗಿರುತ್ತೆ. ಒಂದು ಕಮಲದ ಹೂವು ನೇಯ್ದು ಬಿಡ್ಬೋದು, ಅಬ್ಬಲಿಗೆ ಹೂ ನೇಯೋದು ಕಷ್ಟ. ಈ ಅಬ್ಬಲಿಗೆ ಹೂವನ್ನ ನೇಯ್ದು ಕಟ್ಟಿದ ಹಾಗೆ ಅತ್ಯಂತ ತಾಜಾತನದಲ್ಲಿ ತಂದಿಟ್ಟಿದಾರಲ್ಲ, ಇದು ಈ ಕಾರಣಕ್ಕಾಗಿ ಕೃತಿ ಬಹಳ ಮುಖ್ಯ ಅನ್ಸುತ್ತೆ. ಮೂರನೇ ಕಾರಣ ಏನಂತಂದ್ರೆ, ಇಲ್ಲಿ ಹಿರಿಕಿರಿಯರ ಸಮ್ಮಿಶ್ರಣ ಇದೆ. ಬಹಳ ಸರಿ ಏನ್ ಮಾಡ್ತಾರೆ, ಬೆಂಗಳೂರಿನ ಸುತ್ತಮುತ್ತ ಇರುವಂತಹ, ತನಗೆ ಪರಿಚಯ ಇರುವಂತಹ ಅಥವಾ ಅಂತಾರಾಷ್ಟ್ರೀಯ ಮಾನ್ಯತೆ ಒಳಗೊಂಡಿರುವಂತಹ ವಿದ್ವಾಂಸಗಳನ್ನು ಮಾತ್ರ ಒಳಗೊಂಡೊಂದು ಕೃತಿ ಹೊರಬರುತ್ತೆ. ಆದ್ರೆ ನಮ್ ಗೀತಾ ಮೇಡಮ್ಗೆ ವಾಸ್ತವ ಜಗತ್ತಿನ ಬಗ್ಗೆ ತುಂಬಾ ಅಗಾಧ ಪ್ರೀತಿ. ಹಾಗಾಗಿ ತನಗಿಂತ ಕಿರಿಯರು, ತನ್ನ ಸಮಕಾಲೀನರು ಅಷ್ಟೇ ಅಲ್ಲ ತನಗೆ ಜೊತೆಗಿದ್ದವರು, ದೂರಾಗಿದ್ದವರು ಕರೆದು ಒತ್ತಾಯ ಮಾಡಿ ಈ ಜೊತೆಗೆ ಒಂದು ಲೇಖನಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಈ ಕಾರಣಕ್ಕೆ ಈ ಪುಸ್ತಕ 3ನೇ ಕಾರಣ ಅಂತ ನಾನು ಅನ್ಕೊಳ್ತೀನಿ. 4ನೇದು ಬಹಳ ಮುಖ್ಯದ್ದು ಅಂದ್ರೆ, ಈ ಕೃತಿಯ ಒಳಗಡೆ ಸಮುದಾಯಗಳ ಸಂವಾದ ಇದೆ. ಒಂದು ಸಮುದಾಯ ಇಲ್ಲ, ಲೆಕ್ಚರ್ಸ್ ಮಾತ್ರ ಇಲ್ಲ, ಇಲ್ಲಿ ಮೇಷ್ಟ್ರುಗಳು ಮಾತ್ರ ಇಲ್ಲ, ಇಲ್ಲಿ ಹೋರಾಟಗಾರರಿದ್ದಾರೆ, ಚಿಂತಕರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ರಂಗಭೂಮಿಯಲ್ಲಿ ಕೆಲಸ ಮಾಡೋರಿದ್ದಾರೆ, ITBTಯಲ್ಲಿ ಕೆಲಸ ಮಾಡೋರಿದ್ದಾರೆ, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡೋರಿದ್ದಾರೆ. ಎಷ್ಟು ಅದ್ಭುತವಾಗಿ ಅವರು ತಮ್ಮ ಆಲೋಚನಾ ಕ್ರಮಗಳನ್ನ ಹೊಸ ಶಿಕ್ಷಣ ನೀತಿಗೆ ಮತ್ತು ಭಾಷೆಯನ್ನ ಕುರಿತಾಗಿ, ಭಾಷೆಯ ಅಸ್ತಿತ್ವವನ್ನ ಕುರಿತಾಗಿ ಹೇಗೆ ಪ್ರಶ್ನೆಗಳನ್ನ ಎತ್ತಬಲ್ಲರು, ಅವರ ಅಂತರಂಗದಲ್ಲಿ ಅಡಗಿರುವ ಪ್ರಶ್ನೆಗಳ ಕೂಡೆಂಥದ್ದು ಅನ್ನುವ ಮಾತುಗಳನ್ನ ಈ ಕೃತಿ ಕಟ್ಟಿಕೊಡೋದ್ರಿಂದ ಬಹು ಸಮುದಾಯಗಳ ಸಂವಾದವಾಗಿ
ಈ 375 ಪುಟಗಳ 325-34 ಪುಟಗಳ ಪುಸ್ತಕ ಒದಗಿಸಿಕೊಡೋದ್ರಿಂದ ಈ ಪುಸ್ತಕಕ್ಕೆ ಹೆಚ್ಚು ಮಹತ್ವ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಕೃತಿ ಎತ್ತಾ ಇರೋದು ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ ವರ್ತಮಾನದ ಶಿಕ್ಷಣದ ಚಾಲ್ತಿಯಲ್ಲಿ ಆಗುತ್ತಿರುವಂತಹ ಶಿಕ್ಷಣ ನೀತಿ ಮತ್ತು ಭಾಷೆಯನ್ನು ಕುರಿತಾಗಿ. ವರ್ತಮಾನಕ್ಕೆ ಸ್ಪಂದಿಸದ ಶಿಕ್ಷಣ ಕ್ರಮವೊಂದು ತನ್ನ ಅಸ್ತಿತ್ವವನ್ನ ಕಳೆದುಕೊಂಡು ಬಹುದಿನವಾಗಿದ್ದರೂ ಕೂಡ ನಮ್ಮ ನಾಡಿನಲ್ಲಿ ನಿಧಾನವಾಗಿ ಚಾಲ್ತಿಯಲ್ಲಿತ್ತು. ಇಂಥ ಜಡಗೊಂಡ ಶಿಕ್ಷಣದ ಕ್ರಮಗಳು ಪ್ರತಿ ಬದಲಾಗುವ ಕಾಲಕ್ಕೆ ತನ್ನ ಪ್ರತಿಕ್ರಿಯೆಗಳನ್ನು ರೂಪಿಸಬೇಕಿತ್ತು. ಆದ್ರೆ ಹಾಗಾಗದೆ ಅದು ಸ್ಟಾಪ್ ಆಗ್ಬಿಟ್ಟಿತ್ತು, ಅದು ನಿಂತು ಬಿಟ್ಟಿತ್ತು. ಇಡೀ ಜಗತ್ತು ಬದಲಾಗ್ತಾ ಇರುತ್ತೆ, ಆಧುನೀಕರಣಕ್ಕೆ ತನ್ನನ್ನು ತೆರೆದುಕೊಂಡಿದೆ, ವರ್ತಮಾನ ಅತ್ಯಂತ ವೇಗವಾಗಿ ಮುನ್ನುಗ್ತಾ ಇದೆ, ಜಗತ್ತು ಜಾಗತೀಕರಣಕ್ಕೆ ಒಳಗಾಗಿ ತನ್ನನ್ನು ತಾನು ಮೀರಿ ದಾಟ್ತಾ ಇದೆ. ನನ್ನ ಪುಸ್ತಕ ಮಾತ್ರ, ನನ್ನ ಓದು ಮಾತ್ರ, ನನ್ನ ಶಿಕ್ಷಣ ಕ್ರಮ ಮಾತ್ರ ಹಳೆಯ ಪರಂಪರೆಯಲ್ಲೇ ಮುಂದುವರ್ಕೊಂಡಿತ್ತು. ಅದು ಹಾಗೇನು ತುಂಬಾ ಖುಷಿಯಾಗಿ ಇರಲಿಲ್ಲ ಆ ಶಿಕ್ಷಣ ಕ್ರಮ. ಅದು ತನ್ನ ಎಲ್ಲವನ್ನು, ತನ್ನ ಕೈಕಾಲು ಅಂಗಾಂಗಗಳನ್ನೆಲ್ಲ ಖಾಸಗೀಕರಣದ ಮಡಿಲಲ್ಲಿಟ್ಟು ಏಣಿ ಶ್ರೇಣಿಗಳನ್ನು ಗುಪ್ತವಾಗಿ ಪೋಷಿಸಿದ ಸಂಗತಿ ನಿಮಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಖಾಸಗೀಕರಣಕ್ಕೆ ಒಳಗಾಗಿ, ಖಾಸಗೀಕರಣಕ್ಕೆ ಶಿಕ್ಷಣವನ್ನು ಅರ್ಪಿಸಿ ತನ್ನೆಲ್ಲವನ್ನು ಏಣಿ ಶ್ರೇಣಿಗಳನ್ನ, ಮೇಲು ಕೀಳುಗಳನ್ನ ವ್ಯವಸ್ಥಿತವಾಗಿ ಸೃಷ್ಟಿ ಮಾಡಿರುವುದನ್ನ ನಾವು ಕಂಡಿದ್ದೀವಿ. ಹಾಗಾದ್ರೆ ಇದನ್ನ ಬದಲಾಯಿಸುವಲ್ಲಿ ಬರ್ತಾ ಇರುವಂತಹ ಹೊಸ ಶಿಕ್ಷಣ ನೀತಿ ಇವುಗಳಿಗೆ ಆಗ್ತಾ ಇದೆಯಾ ಅಥವಾ ವರ್ತಮಾನಕ್ಕೆ ಸಂವಾದಿಸಬಲ್ಲದೆ ಎಂಬ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತದೆ. ಈ ದಾಸ್ತಾಬೇಜಿನಲ್ಲಿ ಬಳಕೆಯಾದ ಶಬ್ದಗಳು, ವಾಕ್ಯಗಳು, ಚಿಂತನಾ ಕ್ರಮ, ಆಲೋಚನಾ ಕ್ರಮ ಸಹಜವಾಗಿ ಬದಲಾವಣೆಯನ್ನು ಬಯಸುತ್ತೆ. ನಾವು ಅದನ್ನು ಸಹಜವಾಗಿ ನಾವು ಒಪ್ಕೋತೀವಿ. ಆದರೆ ಸಂಪಾದಕರೇ ಹೇಳುವಂತೆ ಪದವಿ ಮಟ್ಟಕ್ಕೆ ಬಂದರೂ ಕಾಗುಣಿತಗಳನ್ನು, ಒತ್ತಕ್ಷರಗಳನ್ನು ಬರೆಯಲಾರದ ಪರಿಸ್ಥಿತಿ ಯಾಕಿದೆ ಎಂಬುದಕ್ಕೆ ಕನ್ನಡವನ್ನ ನಾವು ಕಲಿಸಿದ ರೀತಿ ಕಾರಣ ಎನ್ನುತ್ತಾರೆ. ಕನ್ನಡದ ಈಗಿನ ಶೋಚನೀಯ ಸ್ಥಿತಿಯನ್ನು ಅನಾವರಣ ಮಾಡುತ್ತಾರೆ. ಡಿಗ್ರಿಗೆ ಬಂದ್ರೂ ಕೂಡ ಹುಡುಗರಿಗೆ, ನಮ್ಮ ಮಕ್ಕಳಿಗೆ ಅಕ್ಷರವನ್ನ ಚಂದ ಮಾಡಿ ಬರೆಯಕ್ ಬರಲಿ, ತನ್ನ ಸ್ಪೆಲ್ಲಿಂಗ್ ಅನ್ನು ಬರೆಯಕ್ ಬರಲ್ಲ, ನನ್ನನ್ನು ಪಸು ಮಾಡಬೇಕಾಗಿ ಕೂರುತ್ತೇನೆ ಅಂತ ತಮ್ಮ ಆನ್ಸರ್ ಶೀಟ್ ನಲ್ಲಿ ಬರೆದಿರೋದನ್ನ ನಾವು ಕಂಡಿದ್ದೇವೆ. ನಾವು ಭಾಷೆಯಲ್ಲಿ ಪ್ರಬುದ್ಧತೆಯನ್ನ ಮಕ್ಕಳಿಗೆ ಕಲಿಸ್ತಿಲ್ಲ, ಅಂಕಗಳಿಗೆ ಸೀಮಿತಗೊಳಿಸಿದ್ವಿ, ಹೈಯೆಸ್ಟ್ ಸ್ಕೋರ್ ಮಾಡೋದ್ ಕೊಟ್ವಿ. ಆದ್ರೆ ಭಾಷೆಯನ್ನು ಬಳಸೋದನ್ನ, ಮಾತಾಡೋದನ್ನ ನಾವು ಕಲ್ಸಕ್ ಹೋಗ್ಲಿಲ್ಲ. ಹೊಸ ಶಿಕ್ಷಣ ನೀತಿಯು ಭಾಷಾ ಪಠ್ಯಗಳನ್ನ ಬದಿಗೊತ್ತಿ ಸಂವಹನ ಕೌಶಲ್ಯಕ್ಕೆ ಗಮನ ಕೊಟ್ರೆ ಖಂಡಿತವಾಗಿ ಮಕ್ಕಳನ್ನ ದುಡಿಯುವ ಯಂತ್ರದ ಪರಿಕರಗಳನ್ನಾಗಿ ರೂಪಿಸ್ಬಿಡ್ತೀವಿ ಅನ್ನೋ ಆತಂಕಗಳನ್ನು ಕೂಡ ಇಲ್ಲಿ ನಾನು ಎತ್ತಬೇಕಾಗಿದೆ. ಕುವೆಂಪು ಈ ಲೇಖನದಲ್ಲಿ SR ವಿಜಯಶಂಕರ್ ಒಂದ್ ಸಣ್ಣ ಮಾತುಗಳನ್ನು ಎತ್ಕೊಳ್ತೀನಿ ನಾನು. ಕುವೆಂಪು ಅವರ ಕನ್ನಡಮ್ಮನ ಹರಕೆ ಪದ್ಯದಲ್ಲಿ, ಕನ್ನಡವೆಂಬ ಬಲಿಷ್ಠ ಮರದಲ್ಲಿ ತಳಿರು ವೇಷದಲ್ಲಿರುವ ತಾತ್ಕಾಲಿಕ ಬಂದಳಿಕೆಯನ್ನ ನಾಶ ಮಾಡಿ ಈ ವೃಕ್ಷವನ್ನು ರಕ್ಷಿಸಿಕೊಳ್ಳಬೇಕಾಗಿದೆ ಅಂತಾರೆ ವಿಜಯಶಂಕರ್. ಎಷ್ಟು ಸುಂದರವಾದ ಮಾತು. ನಾವು ತಾತ್ಕಾಲಿಕ ಬಂದಳಿಕೆ ತುಂಬಾ ಸುಂದರವಾಗಿ ಹಸಿರಾಗಿ ಹುಟ್ಟಿರುವ ತಳಿರಿನ ತರ ಗೋಚರಿಸ್ತಾ ಇದೆ. ಅದೇ ಕನ್ನಡದ ಆಸ್ತಿ ಅಂತ ತಿಳ್ಕೊಂಡಿದ್ವಿ. ಅದರ ಕನ್ನಡದ ಮೂಲ ಮರವನ್ನ ನಾಶ ಮಾಡ್ಕೊಳ್ತಿದೀವಿ. ಆ ಬಂದಳಿಕೆಯನ್ನು, ಒಂದು ಮರಕ್ಕೆ ಹತ್ತುವ ಬಂದಳಿಕೆಯನ್ನ ನಾಶ ಮಾಡದೆ ನಮ್ಮ ಮರವನ್ನ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ಕನ್ನಡ ಇಂಥ ಬೃಹದಾದಂತ ಮರವನ್ನ ನಾವು ಉಳಿಸ್ಕೊಳ್ಬೇಕಂದ್ರೆ ಈ ರೀತಿಯ ಕನ್ನಡದ ಮೇಲೆ ನಡೀತಾ ಇರುವಂತಹ ಅನಾಚಾರಗಳನ್ನ ಧಿಕ್ಕರಿಸಲೇಬೇಕು ಅನ್ನುವಂಥದ್ದು ಈ ಪುಸ್ತಕದಲ್ಲಿ, ಈ ಕೃತಿಯಲ್ಲಿ ಬಹಳಷ್ಟು ಕಡೆ ಲೇಖಕರು ಕಾಣಿಸ್ಕೊಳ್ತಾರೆ. ನಮ್ಮ ಶಿಕ್ಷಣ ನೀತಿ ಹೇಳುತ್ತೆ ಡಿಜಿಟಲ್ ಮಾದರಿಯ ಶಿಕ್ಷಣ ಕ್ರಮವನ್ನು ರೂಪಿಸ್ಬೇಕು ಅಂತ. ತುಂಬಾ ಅವಶ್ಯಕತೆ ಇದೆ. ಇಡೀ ಜಗತ್ತು ನಾಗಾಲೋಟದಲ್ಲಿ ಓಡ್ತಾ ಇದ್ರೆ ನಾವಿನ್ನು ಮರಳಿನ ಮೇಲೆ ಅಕ್ಷರ ಬರಿತಾ ಇರುವಂತಹ ಜಗತ್ತು ನಮ್ಮ ಎದುರಿಗಿದೆ. ಎರಡು ವೈರುಧ್ಯಗಳು ನಮ್ಮ ಕಣ್ಣೆದುರಿಗಿದ್ದಾವೆ. ಆದ್ರೆ ಜಾರಿಗೊಳಿಸ್ಬಿಟ್ರೆ, ಅಕಸ್ಮಾತ್ ಡಿಜಿಟಲ್ ಮಾದರಿಯ ಪಠ್ಯಕ್ರಮವನ್ನ ಅಥವಾ ಬೋಧನೆಯ ಕ್ರಮವನ್ನು ನಾವು ಜಾರಿಗೊಳಿಸ್ಬಿಟ್ರೆ, ನನ್ನಂತ ಮಲೆನಾಡಿನಲ್ಲಿ ಇರ್ತಕ್ಕಂಥ ಬದುಕಿನಲ್ಲಿ ಕಂಡುಕೊಂಡಿರ್ತಕ್ಕಂಥ ಸತ್ಯಗಳನ್ನ ನಿಮ್ ಗಮನಕ್ಕೆ ತರ್ತೀನಿ. ನಮ್ಗೆ ರೂಮ್ಗಳಿಲ್ಲ, ನೆಟ್ವರ್ಕ್ ಸಮಸ್ಯೆ ಇದೆ, ಕರೆನ್ಸಿ ಹಾಕಲಾರದ ಬಡತನ ಇದೆ, ಕರೆಂಟು ವರ್ಷಕ್ಕೆ ದಿನದ 12 ಗಂಟೆ 24 ಗಂಟೆ ಕರೆಂಟೇ ಇರಲ್ಲ. ವರ್ಷದ 6 ತಿಂಗಳು ಮಳೆ ಜಾಸ್ತಿ ಅಂತ ತೆಗಿತಾರೆ, ವರ್ಷದ 6 ತಿಂಗಳು ಮಳೆ ಇಲ್ಲ ಅಂತ ತೆಗಿತಾರೆ. ಈ ಎರಡೂ ಕಾರಣಕ್ಕೆ ಕರೆಂಟ್ ಇಲ್ಲದೆ ನೆಟ್ವರ್ಕ್ ಬರಕ್ ಸಾಧ್ಯ ಇಲ್ಲ. ನೆಟ್ವರ್ಕ್ ಇಲ್ಲದೆ ನಮ್ಮ ಮಕ್ಕಳು ಡಿಜಿಟಲ್ ರೂಮ್ ನಲ್ಲಿ ಕುತ್ಕೊಂಡು ಪಾಠವನ್ನು ಆಸ್ವಾದಿಸ್ತೀವಿ ಅನ್ನುವ ಪರಿಕಲ್ಪನೆ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಇದಕ್ಕೆ ಕಾರಣಗಳೇನು ಅಂದ್ರೆ ಜಾಗತೀಕರಣವನ್ನ ವಿವೇಕವಿಲ್ಲದೆ ಒಪ್ಪಿಕೊಂಡದ್ದು. ಅವತ್ತು ಜಾಗತೀಕರಣ ತರುವಾಗ ಇದೇ ತರ ಚಿಂತೆ ಆಯಿತು, ತುಂಬಾ ಡಿಸ್ಕಷನ್ ಆಯಿತು, ತುಂಬಾ ಜನ ವಿರೋಧಿಸಿದ್ರು. ಆದ್ರೆ ಅದು ಕೊಡುವ ಸಂಭ್ರಮವನ್ನ, ಅದು ಕೊಟ್ಟುವ ಫಲವನ್ನ ಅಪೇಕ್ಷಿಸಿ ಅದನ್ನ ಜಾರಿಗೊಳಿಸಿದ್ವಿ. ಆದ್ರೆ ಹಾಗೆ ಜಾರಿಗೊಳಿಸುವಾಗ ನಮ್ಮ ದೇಶ ಅದಕ್ಕೆ ಎಷ್ಟರ ಮಟ್ಟಿಗೆ ಅಣಿಯಾಗಿದೆ ಅನ್ನೋದನ್ನ ನಾವ್ಯಾರು ತೀರ್ಮಾನ ಮಾಡ್ಲೇ ಇಲ್ಲ.
ಇವತ್ತು ಅದರ ಫಲವನ್ನು ಉಣ್ತಾ ಇದ್ದೀವಿ. ಇಲ್ಲಿ ನಾಡು, ಒಂದು ಜಿಲ್ಲೆ, ಒಂದು ಸಮುದಾಯದ ಸಾಂಸ್ಕೃತಿಕ ಪರಂಪರೆ, ಅದರ ಜ್ಞಾನ ಪರಂಪರೆ, ಅದರ ವಿವೇಕದ ಮಾರ್ಗಗಳು ಇವ್ಯಾವು ಇವತ್ತು ಮುಖ್ಯ ಆಗ್ತಿಲ್ಲ. ಮುಖ್ಯ ಆಗ್ತಿರೋದೊಂದು, ನೀನು ದುಡಿ, ತಿನ್ನು, ಲಾಭ ಗಳಿಸು, ಆಕ್ರಮಿಸಿಕೊಳ್ಳು, ಶಕ್ತಿ ಇದ್ದಷ್ಟು ನಿನ್ನನ್ನು ಮುಂಚಾಚಿಕೊಳ್ಳು ಅಂತ. ಆ ಕಾರಣಕ್ಕಾಗಿ ಇವತ್ತೊಂದು ಕನ್ನಡ ಭಾಷೆ ಅನ್ನೋದಾಗ್ಲಿ, ಒಂದು ತುಳು ಅನ್ನೋದಾಗ್ಲಿ, ಒಂದು ಕೊಂಕಣಿ ಭಾಷೆ ಅನ್ನೋದಾಗ್ಲಿ, ಹವಿಗನ್ನಡ ಅನ್ನೋದಾಗ್ಲಿ, ದೀವರ ಕನ್ನಡ ಅನ್ನೋದಾಗ್ಲಿ, ಒಕ್ಕಲಿಗರ ಕನ್ನಡ ಆಗ್ಲಿ, ಲಂಬಾಣಿ ಕನ್ನಡ, ಇವು ನಮ್ಗೆ ಬಹಳ ಮುಖ್ಯ ಅನಿಸ್ತಾ ಇಲ್ಲ. ಅವರ ಸಂಸ್ಕೃತಿ ನಮ್ಗೆ ಮುಖ್ಯ ಆಗ್ತಾ ಇಲ್ಲ. ಹೊರ ಜಗತ್ತಿಗೆ ನಾವು ತೆರೆದುಕೊಳ್ತಾ ಇರೋದ್ರಿಂದ ನನ್ನ ಭಾಷೆ ನನಗೆ ಅನ್ನ ಕೊಡ್ತಾ ಇದೆ ಅನ್ನೋದನ್ನು ಕೂಡ ಕಲ್ಪನೆ ಮಾಡ್ಕೊಳ್ತಾ ಇಲ್ಲ, ಅಥವಾ ನನಗೆ ಸಂಸ್ಕೃತಿ ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೊಳ್ತಿಲ್ಲ. ಆ ಕಾರಣಕ್ಕಾಗಿ ಭಾಷೆ ಅತಂತ್ರಗೊಳ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಬೆಂಗಳೂರಿನ ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ರು, ಮತ್ತೆ ಗೀತಾ ಮೇಡಮ್ ಹೇಳಿದ್ರು, ನಮ್ಮ ಕನ್ನಡ ಭಾಷೆಗೆ ಓದೋರಿಗೆ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ, ಹೊರ ರಾಜ್ಯದ ಮಕ್ಕಳು ಬಂದಿದ್ದಾರೆ, ಅವ್ರು ಓದೋದಕ್ಕೆ ಕನ್ನಡ ಭಾಷೆಯನ್ನ ಕಡ್ಡಾಯಗೊಳಿಸಿದ್ರೆ ಸಮಸ್ಯೆ ಆಗುತ್ತೆ ಅಂತ ಕೋರ್ಟ್ನಲ್ಲಿ ದಾವೆ ಹೂಡುವ ಜನರಿಗೆ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರಿನ ಮೆಜೆಸ್ಟಿಕ್ ಸುತ್ತಮುತ್ತಲು ಅಥವಾ ಶಿವಮೊಗ್ಗದ ಗಾಂಧಿ ಬಜಾರ್ನ ಸುತ್ತಮುತ್ತಲು ಬಂದು ಅಂಗಡಿ ಇಟ್ಟಿರುವಂತ ಮಾರ್ವಾಡಿಗಳು, ರಾಜಸ್ಥಾನಿಗಳು, ತಮಿಳಿಯರು, ಕೇರಳಿಗಳು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿ ನಮ್ಮ ಜೊತೆ ವ್ಯವಹಾರ ಮಾಡ್ತಾರೆ. ಆದ್ರೆ ITBT ಕಂಪನಿಗಳು ಯಾಕೆ ನೌಕರರು ಯಾಕೆ ಕಲಿತಾ ಇಲ್ಲ? ಅಥವಾ ನಮ್ಮ ಮಕ್ಕಳಿಗೆ ಕಲಿಸುವಾಗ ಯಾಕೆ ಸಮಸ್ಯೆ ಆಗುತ್ತೆ? ಇಲ್ಲಿ ವ್ಯವಹಾರ ಮಾಡಬೇಕು, ಅದಕ್ಕೆ ಕಲಿತೀರಿ. ಅಲ್ಲಿ ವ್ಯವಹಾರದ ಅವಶ್ಯಕತೆ ಇಲ್ಲ. ಕನ್ನಡ ಅನ್ನ ಭಾಷೆ ಆಗಿಲ್ಲ, ಆಗ ಕನ್ನಡ ನಿಮಗೆ ಬೇಕಾಗಿಲ್ಲ. ಕನ್ನಡವನ್ನ ಅನ್ನದ ಭಾಷೆಯನ್ನಾಗಿ ಮಾಡಿ, ಕನ್ನಡ ಬದುಕಿನ ಭಾಷೆಯನ್ನಾಗಿ ಮಾಡಿ, ಆವಾಗ ಎಲ್ಲರೂ ಕನ್ನಡವನ್ನು ಕಲಿಬೇಕು ಅಂತಾಗುತ್ತೆ. ಇದು ನಮ್ಮ ಎದುರಿಗಿರುವಂತ ಪ್ರಶ್ನೆ. ನಾನು ಮುಖ್ಯವಾಗಿ ಇಡೀ ಪಠ್ಯದ ಕೃತಿಯಲ್ಲಿ ಇರುವ ನಮ್ಮ ಎಲ್ಲ ಲೇಖಕರು ಎತ್ತಿರುವ 5 ಮುಖ್ಯ ಮಾತುಗಳನ್ನ ಇಲ್ಲಿ ಚರ್ಚೆಗೆ 6 ಮಾತುಗಳನ್ನ ಎತ್ತಿಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. 6 ಪ್ರಶ್ನೆಗಳನ್ನು ಎತ್ತಿದ್ದಾರೆ ಇಲ್ಲಿಯ ಲೇಖಕರು. ಒಂದು ತಲೆಮಾರಿನ ಭವಿಷ್ಯವನ್ನ ಬದಲಾಯಿಸುವ ಶಿಕ್ಷಣ ಯೋಜನೆಯೊಂದು ತರಾತುರಿಯಲ್ಲಿ ಯಾಕೆ ಅಪ್ಲೈ ಆಗ್ತಾ ಇದೆ, ಅನ್ವಯ ಆಗ್ತಾ ಇದೆ? ಇದು ಮೊದಲನೇ ಪ್ರಶ್ನೆ. ಬಹುತೇಕ ಎತ್ತಿರುವಂಥದ್ದು ಚರ್ಚೆ ಆಗಿಲ್ಲ. ನಾನು ಅಡ್ಮಿಷನ್ ಜಾಗದಲ್ಲಿ ಕೂತ್ಕೊಂಡು ನೋಡಿದೀನಿ. ಪೇರೆಂಟ್ಸ್ ಬಂದು ಕೇಳ್ತಾರೆ, ನಮ್ಮ ತಂದೆ ತಾಯಿಗಳು ಬಂದು ಕೇಳ್ತಾರೆ, ಈ ಮೇಜರ್ ಅಂದ್ರೇನು, ಮೈನರ್ ಅಂದ್ರೇನು, ಎಲೆಕ್ಟಿವ್ ಅಂದ್ರೇನು, ಕೋರ್ ಅಂದ್ರೇನು, ಇದನ್ನ ಹೇಳೋದಕ್ಕೆ ನಮ್ಮ ಹತ್ರ ಏನು ಗೊತ್ತಿಲ್ಲ. ಯಾಕಂದ್ರೆ ನಮಗೆ ತರಬೇತಿನೇ ಆಗ್ಲಿಲ್ಲ. ಹಂತ ಹಂತವಾಗಿ ಜಾರಿಗೊಳಿಸಬೇಕಾದ ಶಿಕ್ಷಣ ಕ್ರಮವೊಂದು ಅವೈಜ್ಞಾನಿಕವಾಗಿ ಸಮಗ್ರ ಅಳವಡಿಕೆಯನ್ನು, ಯೋಚನಾ ಕ್ರಮವಿಲ್ಲದೆ ದಿಢೀರಂತ ಅಳವಡಿಕೆ ಆಗ್ತಾ ಇರುವುದನ್ನು ನೋಡಿದ್ರೆ ಮುಂದೆ ಒಂದು ದೊಡ್ಡ ಭವಿಷ್ಯದ ದಾರಿಗಳನ್ನ ನಿರ್ಧರಿಸುವ ಸ್ಥಿತಿ ಎಷ್ಟು ಅಪಾಯಕಾರಿ ಆಗ್ಬಹುದು ಅನ್ನೋದನ್ನ ನಾವು ಗಮನಿಸಬೇಕು ಅಂತ. 2ನೇ ಪ್ರಶ್ನೆ ನಮ್ಮ ಲೇಖಕರಿರ್ತಾರೆ, ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ನಡುವೆ ಇರುವ ಕಂದಕವು ಅಗಾಧವಾಗಿರುವಾಗ ಈ ದಾಸ್ತಾವೇಜು, ಈ ನೀತಿ, ಹೊಸ ಶಿಕ್ಷಣ ನೀತಿ ಸಮಾನ ಶಿಕ್ಷಣವನ್ನ ಬೋಧಿಸುವ ಕ್ರಮದಲ್ಲಿ ವಿಫಲ ಆಗಿ ಇನ್ನಷ್ಟು ದೂರ ಮಾಡಬಹುದಾ ಅನ್ನುವ ಪ್ರಶ್ನೆಯನ್ನ ಎತ್ತಾರೆ. ಒಂದೇ ಯೋಜನೆಯೊಳಗೆ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಕೆಲಸ ಮಾಡಬೇಕು. ಖಾಸಗಿಯವರು ಡೊನೇಷನ್ ತಗೊಂಡು ಅದ್ಭುತವಾಗಿ ಸಂಘಟಿಸಿರ್ತಾರೆ. ನಮ್ಮ ಗೌರ್ಮೆಂಟ್ ಶಾಲೆಯವರು ಇನ್ನು ಚಾಕ್ ಪೀಸ್ ನಲ್ಲಿ ನಿಂತ್ಕೊಂಡು ಬಾ ಮರಳಿ ಶಾಲೆಗೆ ಅಂತ ಕರಿತಿರ್ತೀವಿ. ಈ 2ರ ಅಸಮಾನತೆಗಳ ನಡುವೆ ನಮ್ಮ ಮಕ್ಕಳು ಒಂದೇ ಜೊತೆಗೆ ಕುತ್ಕೊಂಡಾಗ ಅನುಭವಿಸುವ ಕೀಳರಿಮೆ ಏನು ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಇವರಿಗೂ ಗಮನಿಸಕ್ಕಾಗ್ತಾ ಇಲ್ಲ. 3ನೇ ಪ್ರಶ್ನೆ ಎತ್ತಿದ್ದಾರೆ, ಯೋಜನೆಯು ಖಾಸಗೀಕರಣ ಮತ್ತು ಜಾಗತೀಕರಣದ ಗತಿಬಿಂಬವಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ? ಈ ಹೊಸ ಶಿಕ್ಷಣ ನೀತಿ ಖಾಸಗೀಕರಣ ಮತ್ತು ಜಾಗತೀಕರಣದ ಗತಿಬಿಂಬವಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂತ ಎಲ್ಲೋ ಒಂದ್ಸರಿ ನೋಡಿದ್ರೆ ಹಾಗೆ ಅನ್ಸ್ಬಿಡುತ್ತೇನೋ ಅಂತ. ನಮ್ಮ ಮಕ್ಕಳನ್ನ ಆಧುನೀಕರಣಕ್ಕೆ ತೆರೆದುಕೊಳ್ಬೇಕು ನಿಜ, ಹೊಸ ಶಿಕ್ಷಣ ನೀತಿ ಆಧುನೀಕರಣಕ್ಕೆ ತೆರೆದುಕೊಳ್ಬೇಕು ನಿಜ, ಜಾಗತೀಕರಣಕ್ಕೆ ಸ್ಪರ್ಧಾತ್ಮಕ ಶಕ್ತಿಯನ್ನು ನೀಡಬೇಕು ನಿಜ. ಹಾಗಂತ ನಿಂತ ನೆಲವನ್ನೇ ಕುಸ್ತು ಹೋಗ್ಬಿಟ್ರೆ, ನಾವು ನಿಂತ ನೆಲವನ್ನೇ ಮರೆತು ಬಿಟ್ರೆ, ನಮ್ಮ ಗಾಯದ ಪರಂಪರೆಯನ್ನ ಮರೆತು ಬಿಟ್ರೆ, ನಾವು ಅನುಭವಿಸಿ ಬಂದ ಸಾಂಸ್ಕೃತಿಕ ಜಗತ್ತನ್ನ ಮರೆತು ಬಿಟ್ರೆ ಆಧುನಿಕ ಜಗತ್ತಿಗೆ ಮುಖಾಮುಖಿಯಾಗಲಿ ನಾವು ಸೋಲಲ್ವಾ ಅನ್ನೋ ಪ್ರಶ್ನೆ ಖಂಡಿತ ಇರುತ್ತೆ. 4ನೇ ಪ್ರಶ್ನೆ ಎತ್ತಾರೆ, ಮೂಲಭೂತ ಸೌಕರ್ಯಗಳು ಕನಿಷ್ಠ ಪ್ರಮಾಣದಲ್ಲಿರುವಾಗ ಕನಸುಗಳು ದೊಡ್ಡ ಪ್ರಮಾಣದಲ್ಲಿದ್ದರೆ ಅವು ಕೇವಲ ಕಾಗದದಲ್ಲಿ ಉಳಿಯುವ ಯೋಜನೆ ಆಗೋದಿಲ್ಲವೇನಂತ ಪ್ರಶ್ನೆ ಎತ್ತಾರೆ. ಖಂಡಿತ ಸತ್ಯ. ಇವತ್ತು ನಮ್ಮ ಕರ್ನಾಟಕದ ಬಹುತೇಕ ಪದವಿ ಕಾಲೇಜುಗಳಲ್ಲಿ, ಪದವಿ ಪೂರ್ವ ಕಾಲೇಜುಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ರೂಮ್ಗಳಿಲ್ಲ, ಎಲ್ಲಾ ವಿಷಯಗಳಿಗೆ ಅಧ್ಯಾಪಕರಿಲ್ಲ, ಇಂಟರ್ನೆಟ್ ಇಲ್ಲ, ಅಥವಾ ಸಣ್ಣ ಪುಟ್ಟ ಸೌಲಭ್ಯಗಳಿಲ್ಲ. ಇಂತಹ ಸೌಲಭ್ಯ ರಹಿತ ಸಮಾಜ ಒಂದು ಹೊಸ ಯೋಜನೆಯನ್ನು ವಹಿಸಿಕೊಂಡಾಗ ಅದನ್ನ ಅತ್ಯಂತ ಪ್ರಬಲವಾಗಿ ಅನ್ವಯ ಮಾಡಿಕೊಳ್ಳೋದು ಎಷ್ಟರ ಮಟ್ಟಿಗೆ ಆಗುತ್ತೆ? ಶಸ್ತ್ರಗಳೇ ಇಲ್ಲದೆ ಯುದ್ಧಕ್ಕೆ ಸೈನಿಕರನ್ನ ಕಳಿಸಿದ್ರೆ ಹೇಗಾಗ್ಬೋದು, ಹಾಗಾಗ್ಬಿಡುತ್ತೆ ಅನ್ನೋ ಭಯ ನನ್ನನ್ನ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ಅಥವಾ ತರಬೇತು ಪಡೆದ ಸೈನಿಕರನ್ನಾದ್ರೂ ಒದಗಿಸಿದ್ರೆ ನಾವು ಯುದ್ಧವನ್ನ ಗೆಲ್ಲಬಹುದು ಅನ್ನೋ ಅನ್ಸುತ್ತೆ ನನಗೆ. 5ನೇದು, ಶಿಕ್ಷಣವನ್ನ ಕೇವಲ ಕೌಶಲ್ಯದ ಭಾಗವಾಗಿ ನೋಡಿಕೊಳ್ಳುವ ಯೋಜನೆಯು ಯುವ ಜನತೆಯನ್ನ ಸಂಪನ್ಮೂಲವಾಗಿ ಮಾತ್ರ ನೋಡಿಕೊಳ್ಳುತ್ತದೆ ಎಂಬ ಆತಂಕವನ್ನ ಹಲವು ಲೇಖಕರಿದ್ದಾರೆ. ಅವರನ್ನ ನೈತಿಕ ಶಕ್ತಿಯಾಗಿಸುವಲ್ಲಿ
ಈ ಯೋಜನೆ ಸೋಲುವ ಅಪಾಯಗಳಿವೆ ಎನ್ನುತ್ತಾರೆ. ವಾಸುದೇವ ನಾಡಿಗ್ ಬರೀತಾರೆ ಈ ಪುಸ್ತಕದಲ್ಲಿ. ಹೊಸ ಶಿಕ್ಷಣ ನೀತಿ ಮಾತೃಭಾಷೆ ಮತ್ತು ಚಿಂತನಾ ಕೌಶಲ್ಯನ ಗೆರೆಯನ್ನ ಎಳೆದು ವಿವರಿಸಿದೆ ನಿಜ, ಆದರೆ ಕಲಿಕೆ ಹೊತ್ತಿಗೆ ಇರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅಂತಾರೆ. 6ನೇದು, ಭಾಷೆಯನ್ನು ಈ ದಾಸ್ತಾವೇಜು ನಿರ್ಲಕ್ಷಿಸಿದೆ ಎಂಬುದು ಹಲವು ಲೇಖಕರ ದೂರುಗಳು. ಸ್ಥಳೀಯ ಭಾಷೆಯನ್ನ ಒಳಗೊಳ್ಳದೆ ಶಿಕ್ಷಣ ಅಪಾಯಕಾರಿಯಾದುದು ಎಂಬುದು ಬಹುತೇಕರ ಅಭಿಪ್ರಾಯ. ನುಡಿ ಎಂಬುದು ಜ್ಞಾನ ಪರಂಪರೆ, ವಿವೇಕ, ಅವರ ಬದುಕಿನ ಕ್ರಮ, ಜೀವ ವೈಶಿಷ್ಟ್ಯ. ಆದರೆ ಇವು ನಿಧಾನವಾಗಿ ಕಡಿಮೆಯಾದರೆ ತಾಯ್ತನದ ಕರುಳು ಬಳ್ಳಿಯ ಸಂವೇದನೆ ಜಡಗೊಂಡಂತೆ ಆಗುವುದಿಲ್ಲವೇ? ಇಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಈ ಪುಟದಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ. ಆಡಳಿತ, ಆರ್ಥಿಕ ವಹಿವಾಟು ಇತ್ಯಾದಿಗಳ ಜನಬಳಕೆಯನ್ನ ತಪ್ಪಿಸಿ ಬಿಟ್ಟರೆ ಸಾಕು, ಕನ್ನಡವನ್ನ ಕೊಲ್ಲುವುದಕ್ಕೆ ಬೇರೆ ಸಮರ್ಥ ವಿಧಾನ ಬೇಕಿಲ್ಲ. ಕನ್ನಡದಲ್ಲಿ ಎಂತ ಮಹಾ ಸಾಹಿತಿಗಳಿದ್ದರು, ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದರು, ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಎಷ್ಟು ವಿಜೃಂಭಣೆಯಿಂದ ನಾವು ಆಚರಿಸಿದರೂ ಜನ ಬಳಸುವುದನ್ನ ನಿಲ್ಲಿಸುತ್ತಿದ್ದಂತೆ ಆ ಭಾಷೆಯ ಅವಸಾನ ಶುರುವಾಗುತ್ತದೆ ಅಂತ. ನಾವು ಎಷ್ಟು ವರ್ಷ ಪಂಪ, ರನ್ನ, ಜನ್ನ, ನಾಗವರ್ಮ, ನಮ್ಮ ವಚನಕಾರರು ಎಂತ ಹೇಳ್ತಾ ನಾವು ಎಷ್ಟು ವರ್ಷ ಓಡಾಡೋದು, ಎಂತ ಸ್ಥಿತಿಲಿ ಇದೀವಿ ಅಂತಂದ್ರೆ, ನನಗೆ ವಚನದ ಒಂದು ಬಹಳ ಒಳ್ಳೆಯ ಮಾತು ಇಲ್ಲಿ ಬರುತ್ತೆ, ನೆನಪಾಗುತ್ತೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಮುಳುಗಲೀಯದು ಬೆಂಡು, ತೇಲಲೀಯದು ಗುಂಡು. ಪ್ರಾಯಶಃ ನಮ್ಮ ಸ್ಥಿತಿ ಇವತ್ತು ಇದೆ. ಬಸವಣ್ಣ ಅವತ್ತಿದ್ದ ಪ್ರಶ್ನೆ ಇವತ್ತು ವರ್ತಮಾನಕ್ಕೆ ಸಂವಾದಿಯಾಗುತ್ತೆ ಅನ್ನೋದಾದ್ರೆ ನಾವು ಖಂಡಿತವಾಗಿ ಈ ಪ್ರಶ್ನೆಗಳನ್ನ ಹಾಕೊಳ್ಳೇಬೇಕು. ಮುಖ್ಯವಾಗಿ ಕನ್ನಡವನ್ನ ಬಳಸೋದಕ್ಕೆ ತುಂಬಾ ಅವಶ್ಯಕತೆ ಇರುವಂತದ್ದು ರೈಲ್ವೆ, ಅಂಚೆ, ಬ್ಯಾಂಕು, ವಿಮಾ ಕಂಪನಿಗಳು ಸಂಪೂರ್ಣವಾಗಿ ಕನ್ನಡದಿಂದ ಹೊರಗಾಗಿದ್ದಾವೆ. ನಮ್ಮೂರಿನಲ್ಲೇ ಶಿವಮೊಗ್ಗದಂತ ಸಣ್ಣ ಹಳ್ಳಿಗೆ ಹೋದ್ರೆ, ನೀವು ಸೊರಬದಂತ ಸಣ್ಣ ಹಳ್ಳಿ ಬಂದ್ರೆ ಅಲ್ಲಿ ರಾಜಸ್ಥಾನಿಯೋ, ಗುಜರಾತಿಯೋ, ತಮಿಳರು ಯಾರೋ ಒಬ್ಬ ಹುಡುಗ ಮ್ಯಾನೇಜರ್ ಆಗ್ತಾನೆ. ಅವನಿಗೆ ಮಾತು ಬರ್ತಾ ಇಲ್ಲ, ನಮ್ ಜನ ತಮ್ಮ ಕಷ್ಟವನ್ನು ಹೇಳ್ಕೊಳಕ್ ಆಗ್ತಿಲ್ಲ, ಸಾಲವನ್ನು ತಗೊಳಕ್ ಆಗ್ತಿಲ್ಲ. ಕನ್ನಡ ಅನ್ನೋದು ಒಂದು ಕೌದಿ ಇದ್ದಂತೆ, ಹಲವು ಬಟ್ಟೆಗಳನ್ನ ಸೇರಿ ಸಡಿಲವಾಗಲಿದ ಪರಿಕರ. ಅದು ಒಂದು ರೂಪದಲ್ಲಿ ಇರಕ್ ಸಾಧ್ಯ ಇಲ್ಲ, ಹಾಗೆ ಉಳಿಸ್ಕೊಳ್ಳೇಬಾರದು. ಆ ಕೌದಿಯ ಪರಿಕಲ್ಪನೆ ನಾಶವಾದ್ರೆ ಒಂದು ಭಾಷೆ ನಾಶವಾದ ಹಾಗೆ. ಹಾಗಾಗಿ ನಾವು ಇವತ್ತು ಮಾಡ್ಬೇಕಾಗಿದ್ದು ಅಂದ್ರೆ ರೈಲ್ವೆ, ಬ್ಯಾಂಕ್, ಅಂಚೆ, ವಿಮೆ ಮುಂತಾದ ಕ್ಷೇತ್ರಗಳಲ್ಲಿ ಸ್ಥಳೀಯ ಭಾಷೆ ಕಲಿತವರು ಮತ್ತು ಸ್ಥಳೀಯ ಭಾಷೆಯಲ್ಲಿ ಓದಿದವರು ಮತ್ತು ಸ್ಥಳೀಯವಾಗಿ ನೇಮಕಾತಿ ಆಗಬೇಕು. ಆಗ ಭಾಷೆಯ ಬಗ್ಗೆ ಜನರಿಗೆ ನೇಮಕಾತಿ ನಡೆಯುತ್ತೆ ಅಂತ. ಇಂಥ ಸ್ಥಿತಿ ಇವತ್ತು ಭಾಷೆಯನ್ನ ಕಳೆದುಕೊಳ್ಳುವಂತ ಸ್ಥಿತಿ, ಭಾಷೆಯ ಬಗ್ಗೆ ಭಯ ಹುಟ್ಟುವಂತ ಸ್ಥಿತಿ ಕರ್ನಾಟಕ, ಭಾರತಕ್ಕೆ ಮಾತ್ರ ಅಲ್ಲ, ತೃತೀಯ ಜಗತ್ತಿನ ಎಲ್ಲ ದೇಶಗಳು ಇದನ್ನು ಅನುಭವಿಸ್ತಿದ್ದಾರೆ. ಲ್ಯಾಟಿನ್ ಅಮೆರಿಕಾ ದೇಶಗಳು, ಅಲ್ಲಿ ಸ್ಪ್ಯಾನಿಷ್ ಮತ್ತು ಫ್ರೆಂಚ್ ಭಾಷೆ ಅವರ ಬದುಕನ್ನು ನಾಶ ಮಾಡ್ತಾ ಇದ್ರೆ, ಆಫ್ರಿಕಾದಲ್ಲಿ ಇಂಗ್ಲಿಷ್ ಭಾಷೆ ಅವರ ಬದುಕನ್ನು ನಾಶ ಮಾಡ್ತಾ ಇದೆ. ವಸಾಹತುಶಾಹಿ ತಾನು ಆಳ್ತಾ ಇರುವ ಯುವಕರನ್ನ ತನ್ನ ಕೂಲಿಯಂತೆ ನಡೆಸಿಕೊಳ್ಳಲು ಮೆಕಾಲೆ ಮಿನಿಟ್ ಅನ್ನು ರೂಪಿಸಿದ್ರೆ, ಇವತ್ತು ನಾವು ಆಧುನಿಕ ಜಗತ್ತಿನಲ್ಲಿ ಕೂಡ ಬಂಡವಾಳಶಾಹಿ ವ್ಯವಸ್ಥೆಗೆ, ಕಂಪನಿಗಳಿಗೆ ಅನುಕೂಲವಾಗುವಂತ ವಿದ್ಯಾರ್ಥಿಗಳನ್ನ, ಯುವಕರನ್ನ ತಯಾರು ಮಾಡಿದ್ರೆ, ಇನ್ನು ಆರಂಭವೇ ಆಗದ ವಿಶ್ವವಿದ್ಯಾಲಯಕ್ಕೆ ಸ್ಟಾರ್ ಕೊಟ್ಟಂತ ಮಹಾನುಭಾವರು ನಾವು ಅನ್ನೋದನ್ನು, ಸ್ಟಾರ್ ಕೊಟ್ಟವರಿಗೆ ಈಗಾಗಲೇ 3 ಸ್ಟಾರ್ ಕೊಟ್ಟವರು ನಾವು ಅನ್ನೋದಾದ್ರೆ ನಾವು ಎಷ್ಟರ ಮಟ್ಟಿಗಿದೀವಿ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಇಷ್ಟು ಮಾತುಗಳನ್ನ ನಾನು ಆಡ್ತಾ ಕೊನೆಯದಾಗಿ ಒಂದು ಮಾತುಗಳನ್ನ ಹೇಳಿ ನನ್ನ ಮಾತನ್ನ ಮುಗುತ್ತೇನೆ. ಈ ಲೇಖನ, ಈ ಕೃತಿ ಒಂದು 5-6 ಪ್ರಶ್ನೆಗಳನ್ನ ಒದಗಿಸ್ತಾ ಇದೆ. ಕನ್ನಡಕ್ಕೆ ಆತಂಕ ಒದಗಿದೆ ಎಂದರೆ ಅದು ಬರೀ ಕನ್ನಡಕ್ಕೆ ಮಾತ್ರ ಅಲ್ಲ, ಅದನ್ನು ನಂಬಿರುವ ಕೆಳವರ್ಗಗಳು ಮತ್ತು ಗ್ರಾಮದ ಜನತೆಯ ಆತಂಕ. ಕನ್ನಡದ ಆತಂಕ ಎಂದರೆ ಅದು ಸಮುದಾಯಗಳ ಸಾಂಸ್ಕೃತಿಕ ಬದುಕಿನ ಆತಂಕ. ಕನ್ನಡದ ಆತಂಕ ಎಂದರೆ ಅದು ಸಮುದಾಯಗಳ ಅಂತರಂಗದಲ್ಲಿರುವ ಜ್ಞಾನ ಪರಂಪರೆಗಳ ಆತಂಕ. ಕನ್ನಡದ ಆತಂಕವೆಂದರೆ ಜನರ ಅಸ್ತಿತ್ವದ ಆತಂಕ. ಇದನ್ನ ರಜನಿಗೌಡ ಅವರು ಈ ಲೇಖನದಲ್ಲಿ ಒಂದು ವ್ಯಕ್ತಪಡಿಸ್ತಾರೆ. ವಿ ಕಾರಂತರ ಪಂಜರ ಶಾಲೆಯ ಉದಾಹರಣೆ. ಇವತ್ತು ಮತ್ತೊಮ್ಮೆ 1980ರ ದಶಕದಲ್ಲಿ ದಲಿತ ಚಳುವಳಿಯಂತಹ ಚಳುವಳಿ ಮತ್ತೆ ಹುಟ್ಟಬೇಕಾಗಿದೆ. ಹಿಂದುಳಿದವರು, ಇಲ್ಲಿ ಬರೀ ದಲಿತರು ಮಾತ್ರ ಇರಲಿಲ್ಲ, ಹಿಂದುಳಿದವರು, ವಂಚನ ಸಮುದಾಯದವರು, ವಕೀಲರು, ಉಪನ್ಯಾಸಕರು, ಕೂಲಿ ಕಾರ್ಮಿಕರು ಎಲ್ಲರೂ ಇದ್ರು. ಈ ರೀತಿ ನಾಡಿನ ಉಳಿವಿಗಾಗಿ ಇಂಥದ್ದೊಂದು ಚಳುವಳಿ ನಡೀಬೇಕಾದಂತ ಅವಶ್ಯಕತೆ ಇದೆ. ಕೊನೆಯದಾಗಿ ಅವರ ಮಾತಿನೊಂದಿಗೆ ನನ್ನ ಕಡುವ ತಪ್ಪಿದ ಹಕ್ಕಿ ಬಟ್ಟ ಬಯಲೊಳಗೆ ಸಿಕ್ಕಿಕೊಂಡು ತೊಳಲಾಡುವುದು ಗೂಡಿಗಾಗಿ. ಪ್ರತಿಯೊಂದು ಜೀವವು, ಪ್ರತಿಯೊಂದು ಭಾವವು ಹುಡುಕುವುದು ತನ್ನೊಂದು ನಾಡಿಗಾಗಿ. ಪ್ರತಿಯೊಂದು ಜೀವವು, ಪ್ರತಿಯೊಂದು ಭಾವವು ಹುಡುಕುವುದು ತನ್ನೊಂದು ನಾಡಿಗಾಗಿ ಎನ್ನುವ ಮಾತಿನೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಈ ಪುಸ್ತಕವನ್ನ ಶ್ರಮಪಟ್ಟು ರೂಪಿಸಿದಂತ ಗೀತಾ ಅವರಿಗೆ
ನಾಗರಿಕ ಮೇಡಮ್ ಅವರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನ ನನ್ನನ್ನ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ನಮಸ್ಕಾರ. ಪುಸ್ತಕವನ್ನು 3 ಹಂತಗಳಲ್ಲಿ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ, ಭಾಷೆ ಆಳಕ್ಕಿಳಿದ, ಕನ್ನಡದ ಹಲವಾರು ಭಾಷೆಗಳ ಕುರಿತು ಚರ್ಚಿಸಿದ, ಭಾಷೆ ಮುಖಾಂತರ ಸಮಾಜಕ್ಕೆ ಆಗಬಹುದಾದ ಹಾನಿ ಮತ್ತು ಉಪಯೋಗ, ಜಾಗತೀಕರಣದಿಂದ ಆಗಿರುವಂತಹ ಹಾನಿ, ನಮ್ಮ ತನವನ್ನು ಬಿಟ್ಟುಕೊಟ್ಟರೆ, ನಮ್ಮ ಭಾಷೆಯನ್ನು ಬಿಟ್ಟುಕೊಟ್ಟರೆ ಬೇರೆ ನಾವು ಬದುಕೋದು ಹೇಗೆ ಎನ್ನುವುದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಪುಸ್ತಕದಲ್ಲಿರುವ ಅಂಶಗಳನ್ನು ತೆಗೆದುಕೊಂಡು ಚರ್ಚೆ ಮಾಡಿದಂತಹ ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿ ಭಾಷೆ ಎನ್ನುವುದು ಸಮಾಜಕ್ಕೆ ಎಷ್ಟು ಅನುಕೂಲ ಮಾಡಿಕೊಡ್ಬೇಕಾಗತ್ತೆ, ಭಾಷೆ ಕಲಿಯುವಿಕೆ ಎಷ್ಟು ಅನುಕೂಲ ಮಾಡಿಕೊಡ್ಬೇಕಾಗತ್ತೆ ಅದನ್ನ ಬಹಳ ವಿಶದವಾಗಿ ವಿವರವಾಗಿ ತಿಳಿಸಿದ್ರಿ ಸರ್ ನೀವು. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಹಂತ ಅಧ್ಯಕ್ಷ ಭಾಷಣ. ನಿಮ್ಮನ್ನು ಹುಡುಕುವ ಅತ್ಯುತ್ತಮ ಮಾರ್ಗವೆಂದರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದು ಎನ್ನುವ ಗಾಂಧೀಜಿಯವರ ನುಡಿಯಂತೆ ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟಿರುವ ಶಿಕ್ಷಣ ತಜ್ಞ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರಾಗಿರುವಂತಹ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿರುವ, ಸಾಹಿತಿಗಳು ಆಗಿರುವ, ಸಾಹಿತ್ಯಾಭಿಮಾನಿ ಮತ್ತು ಕಲಾಭಿಮಾನಿ ಆಗಿರುವ ಡಾಕ್ಟರ್ ಉಡೆಪಿ ಕೃಷ್ಣ ಅವರು ಅಧ್ಯಕ್ಷ ಭಾಷಣ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಡಾಕ್ಟರ್ ಉಡೆಪಿ ಕೃಷ್ಣ. ಎಲ್ರಿಗೂ ನಮಸ್ಕಾರ. 66ನೇ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮ ಸಂಪೂರ್ಣ ಒಂದು ಸ್ತ್ರೀ ಶಕ್ತಿಯ ಪ್ರತೀಕವಾಗಿ ನನಗೆ ಕಾಣ್ತಾ ಇದೆ. ಪ್ರಾರ್ಥನೆಯನ್ನ ಕುಮಾರಿ ತನುಶ್ರೀ ಬಾ ಶ್ರೀ ಗುರು ದೇವನೇ ಬಾ ಅಂತ ಪರಮಹಂಸ ಕುರಿತು ಕುವೆಂಪು ಅವರು ಬರೆದ ಹಾಡು. ನಾನು ರಾಮಕೃಷ್ಣಾಶ್ರಮದ ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಭಜನೆಯ ಕೀರ್ತನೆಗಳೆಲ್ಲ ಅವರ ಕೃತಿಯನ್ನ ಸೇರಿಸಿದ್ರು. ನಾವೆಲ್ಲ ಸ್ವಾಮಿಗಳು ಹೇಳ್ಕೊಡ್ತಾ ಇದ್ದಂತ ಆ ಒಂದು ಭಜನೆಯನ್ನು ಹಾಡ್ತಾ ಇದ್ದದನ್ನ ನನ್ನ ನೆನಪಿಗೆ ಬಂತು. ನಂತರ ಡಾಕ್ಟರ್ MS ವಿದ್ಯಾ ಅವರು ನಿರೂಪಣೆ ಮಾಡ್ತಾ ಬಹಳ ಸೊಗಸಾಗಿ ಕಾರ್ಯಕ್ರಮವನ್ನ ಆರಂಭ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ಗೀತಾ ಅವರು ಪ್ರಸ್ತಾಪ ಮಾಡ್ತಾ, ಅವರು ಮೊಟ್ಟ ಮೊದಲನೇ ನಾನು ಸಂಪಾದಕರಾದ ಡಾಕ್ಟರ್ ಗೀತಾ ಅವರಿಗೆ ಮತ್ತು ನಾಗರಿಕ ಗಾಂವ್ಕರ್ ಇಬ್ಬರಿಗೂ ಕೂಡ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಆಗಲೇ ನಮ್ಮ ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರು ಹೇಳಿದಾಗೆ ಬಹಳ ಅದ್ಭುತವಾಗಿ ಈ ಪುಸ್ತಕವನ್ನ ಸಂಪಾದಿಸಿಕೊಟ್ಟಿದ್ದಾರೆ. ಅದರ ಒಳ ಹೊರಳುಗಳನ್ನೆಲ್ಲ ಕೂಡ ಬಹಳ ಚೆನ್ನಾಗಿ ಅವರು ತಮ್ಮ ವಿಚಾರಗಳನ್ನ ಮಂಡಿಸಿದ್ದಾರೆ. NEP ಕುರಿತಾದಂತ ಅಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿ 2020 ಏನೀಗ ಚರ್ಚೆಯಲ್ಲಿದೆ, ಜಾರಿ ಮಾಡುವ ಆತರದಲ್ಲಿದೆ, ಅದನ್ನ ಕೇಂದ್ರವಾಗಿ ಇಟ್ಟುಕೊಂಡು ಇಡೀ ಒಂದು ಚರ್ಚೆಯನ್ನು ಆರಂಭಿಸಿ ಕನ್ನಡ ಪ್ರಜ್ಞೆಯ ಸುತ್ತಮುತ್ತ ಅನ್ನುವ ಒಂದು ಕೃತಿಯನ್ನ ಇವತ್ತಿಲ್ಲಿ ಲೋಕಾರ್ಪಣೆಗೊಳಿಸಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷದ ಸಂಗತಿ. ಇದು ನಾಡು ನುಡಿಯ ಚಿಂತನೆ, ಕನ್ನಡ ಪ್ರಜ್ಞೆ ಸುತ್ತಮುತ್ತ ಅನ್ನುವಂತಹ ಶೀರ್ಷಿಕೆನೆ ಬಹಳ ಆಕರ್ಷಣೀಯವಾಗಿದೆ ಅನ್ನುವಂಥದ್ದು. ಹಾಗಾಗಿ ಸಂಪಾದಕರಿಬ್ಬರಿಗೂ ಕೂಡ ನಾನು ಇದಕ್ಕೂ ಕೂಡ ನಾನು ಅವರಿಗೆ ಹಾರ್ದಿಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಇದು ಭಾಷೆಗಷ್ಟೇ, ಭಾಷೆ ಸುತ್ತಮುತ್ತಲಿನ ವಿಚಾರಕ್ಕೆ ಅದು ಸೀಮಿತಗೊಳಿಸಿದ್ರಿಂದ ಇದು ಯಾವ ಜಾತಿ, ಧರ್ಮ, ಪಂಥ, ದೃಷ್ಟಿಕೋನ ಇವುಗಳು ಯಾವುದಕ್ಕೂ ಸೀಮಿತಗೊಳಿಸದೆ ಎಲ್ಲರನ್ನೂ ಒಳಗೊಳ್ಳುವ ರೀತಿಯಲ್ಲಿ, ಎಲ್ಲ ವರ್ಗದ ಜನರನ್ನು ಒಳಗೊಳ್ಳುವ ರೀತಿಯಲ್ಲಿ 72 ಲೇಖನ ಒಳಗೊಂಡಂತ ಈ ಪುಸ್ತಕವನ್ನ ಇವತ್ತು ಅದ್ಭುತವಾಗಿ ತಂದಿದ್ದಾರೆ. ಈ ಪುಸ್ತಕವನ್ನು ನಾನು ಕೂಡ ಓದಿದ್ದೇನೆ. ಒಂದು ಸಂಯಮ ಭಾಷೆಯಿಂದ ವಿಚಾರವನ್ನ ಜನರ ಮುಂದೆ ಇಡುವ ಯತ್ನ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಡಾಕ್ಟರ್ ವಿನಯ ವಕುಂದ ಅವರು ಕೂಡ ಒಳ್ಳೆ ಮಾತುಗಳನ್ನು ಹೇಳಿದರು. ಅವರು ಈ ಪುಸ್ತಕದಲ್ಲಿ ಎಲ್ಲ ವರ್ಗದ ಕನ್ನಡಿಗರ ವಿಚಾರಗಳು ಅಡಕವಾಗಿದೆ, ಇದು ಕನ್ನಡ ಚಿಂತನೆಯ ಗೂಡು ಕಟ್ಟು ಅನ್ನುವ ಒಂದು ಅದ್ಭುತವಾದಂತಹ ಒಂದು ಬಣ್ಣನೆ ಮಾಡಿದರು. ಇದು ತುಂಬಾ ಸಂತೋಷದ ಸಂಗತಿ. ಆಮೇಲಿಂದ ಈ NEP ಬಗ್ಗೆ ಇರುವಂತಹ ಕೆಲವು ಸಂದೇಹಗಳು, ಕೆಲವು ಆತಂಕಗಳು ಇವೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ದಾಖಲಿಸಲಾಗಿದೆ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದರು. ಹಾಗೂ ರಾಷ್ಟ್ರಕವಿ ಕುವೆಂಪು ಅವರು ರಾಷ್ಟ್ರ ಪ್ರಶಸ್ತಿಯನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಮಾತು, ಇಂಗ್ಲಿಷ್ ಡಾಮಿನೇಷನ್ ಮಸ್ಟ್ ಗೋ ಅಂತ ಹೇಳುವಂತದ್ದು ಇದೆಯಲ್ಲ. ನಾವು ಪರಕೀಯರಿಂದ ಸ್ವತಂತ್ರರಾದರೂ ಕೂಡ
ನಾವು ಎಲ್ಲೋ ಒಂದ್ ಕಡೆ ಇನ್ನೂ ನಮ್ಮ ದಾಸಿತನವನ್ನ ಇಟ್ಕೊಂಡಿದ್ದೇವಲ್ಲ, ಅದು ನಮಗೆ ಅಪಾಯಕಾರಿ ಅನ್ನುವ ಮಾತನ್ನ, ಏನ್ ಎಚ್ಚರದ ಮಾತನ್ನ ಕವಿ ಕುವೆಂಪು ಅವರು ಹೇಳಿದ್ರಲ್ಲ, ಅದನ್ನು ಕೂಡ ಇವತ್ತು ನೆನಪು ಮಾಡಿಕೊಟ್ರು. ಮಹಾತ್ಮ ಗಾಂಧಿ ಅವರು ಇವಾಗ ನೋಡಿ, ಇಡೀ ದೇಶದಲ್ಲಿ ನಾವು 75ನೇ ವರ್ಷದ ಅಮೃತ ಮಹೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವನ ಆಚರಿಸ್ತಾ ಇದ್ದೇವೆ. ಗಾಂಧಿಯವರು ನಿಜವಾದ ಸ್ವಾತಂತ್ರ್ಯ ಏನು ಅಂತ ಹೇಳಿ ಯಾರೋ ಒಬ್ರು ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಯಾವಾಗ ಪಾಶ್ಚಾತ್ಯ ಜೀವನ ಶೈಲಿಯಿಂದ ದೂರ ಆಗ್ತೀವಿ, ಪಾಶ್ಚಾತ್ಯರ ಸಂಸ್ಕೃತಿಯಿಂದ ದೂರ ಆಗ್ತೀವಿ, ಪಾಶ್ಚಾತ್ಯರ ಈ ಸಂಸ್ಕೃತಿ, ಕಲ್ಚರ್ ಮತ್ತು ವೇ ಆಫ್ ಲೈಫ್, ಇದರಿಂದ ನಾವು ಯಾವಾಗ ದೂರ ಆಗ್ತೀವಿ ಅವಲೇ ನಾವು ನಿಜವಾಗ್ಲೂ ಕೂಡ ಸ್ವತಂತ್ರರಾಗ್ತೀವಿ ಅನ್ನುವಂಥದ್ದು. ಹಾಗಾಗಿ ಅದು ಇನ್ನೂ ನಮ್ಮನ್ನ ಕಾಡ್ತಾ ಇದೆ. 75 ವರ್ಷ ಆದ್ರೂ ಕೂಡ ನಮ್ಗೆ ಆ ಇಂಗ್ಲಿಷೇ ಬಹಳ ಒಂದು ಮೇಲುಗೈ ಭಾಷೆ ಅನ್ನುವ ರೀತಿಯಲ್ಲಿ, ಆ ಸಂಸ್ಕೃತಿಯೇ ಶ್ರೇಷ್ಠ ಸಂಸ್ಕೃತಿ ಅನ್ನುವಂತ ಆ ದಾಸ್ಯ ಗುಣ ನಮ್ಮಲ್ಲಿ ಇನ್ನೂ ಹೋಗದೆ ಇರ್ತಕ್ಕಂಥದ್ದು ದುರಂತ. ಆಮೇಲೆ ಹೈಕೋರ್ಟಿನ ಇತ್ತೀಚಿನ ದೊಡ್ಡ ಒಂದು ವಿಚಾರ ಕೂಡ ಅವ್ರು ಹೇಳಿದ್ರು, ಈಗ ಬೇರೆ ಹೊರದ ರಾಜ್ಯಗಳಿಂದ ಬರ್ತಕ್ಕಂಥ ಮಕ್ಕಳಿಗೆ ಸಂವಿಧಾನದ ಕಣ್ಣಿನಲ್ಲಿ ಅದು ಅವರಿಗೆ ಅನ್ಯಾಯ ಏರಿದಂತೆ ಆಗ್ತದೆ ಅನ್ನುವಂಥದ್ದು ಏನು ಕೋರ್ಟಿನ ದೃಷ್ಟಿ. ಇದಕ್ಕೆ ನಾವು ಹೇಗೆ ಸಮರ್ಪಕವಾಗಿ ನಾವು ಉತ್ತರ ಕೊಡಬಲ್ಲೆವು, ನಾವೆಲ್ಲರೂ ಕೂಡ ಇವತ್ತು ನಾವು ಆಲೋಚನೆ ಮಾಡಬೇಕಾದಂತಹ ಸಂದರ್ಭ ಇವತ್ತು ಒದಗಿ ಬಂದಿದೆ ಅಂತ ಹೇಳಿ ಅವರು ಕೂಡ ಚೆನ್ನಾಗಿ ಅದನ್ನ ಹೇಳಿದ್ರು. ಆಮೇಲೆ ಭಾಷೆ ಇವತ್ತು ಆಡಳಿತದಲ್ಲಿರ್ತಕ್ಕಂಥ ಜನ ಅದನ್ನ ಒಂದು ಮನರಂಜನಾ ಕಾರ್ಯಕ್ರಮದ ಒಂದು ರೀತಿಯಲ್ಲಿ ಕನ್ನಡದ ಒಂದು ಪ್ರೀತಿಯನ್ನು ತೋರಿಸುವುದು ಆ ಮಟ್ಟದಲ್ಲಿ ತಗೊಂಡು ಹೋಗ್ತಾ ಇರೋದು ಅಲ್ಲ. ವಿಚಾರವಾಗಿ ನಾವು ವಿಚಾರವಂತರಾಗಬೇಕು. ಕನ್ನಡದ ಕೆಲಸ ನಿಜವಾಗ್ಲೂ ಕೂಡ ಅದು ಬದುಕಿನ ಹೂರಣವಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು, ಸೂಕ್ತವಾದಂಥ ಕಾರ್ಯಕ್ರಮಗಳು ಹಾಕೊಂಡು ಮಾಡಬೇಕು ಅನ್ನುವಂಥದ್ದು. ಆಮೇಲೆ ಕನ್ನಡದ ಕಾಡನ್ನ ಕಡಿಯಬೇಡಿ ಅನ್ನುವ ಮಾತನ್ನ ಅವರು ಬಹಳ ಸೊಗಸಾಗಿ ನಮ್ಮ ಮುಂದೆ ಇಟ್ಟರು. ಆಮೇಲೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಸರ್ವಧರ್ಮ ಸಹಿಷ್ಣುತೆ, ಆಮೇಲೆ ಸಂವೇದನಶೀಲತೆ, ಇವೆಲ್ಲವೂ ಕೂಡ, ಆಮೇಲೆ ಜೊತೆಗೆ ವೈಚಾರಿಕತೆಗೆ ನಮ್ಮನ್ನು ನಾವು ತೆಗೆದುಕೊಂಡು ಹೋಗುವಂತ ರೀತಿಯಲ್ಲಿ ಇವತ್ತು ಆಗಬೇಕಾಗಿದೆ ಕನ್ನಡದ ಕೆಲಸ ಅನ್ನುವಂಥ ಮಾತನ್ನು ಹೇಳಿದ್ರು. KS ವಿಮಲಾ ಅವರು ಪ್ರಕಾಶಕರು, ಇಂಥ ಒಂದು ಪ್ರಜ್ಞಾವಂತ ಪ್ರಕಾಶಕರು ನಮ್ಮ ನಾಡಿನಲ್ಲಿ ಇರ್ತಕ್ಕಂಥ ನನಗೆ ತುಂಬಾ ಹೆಮ್ಮೆಯ ಸಂಗತಿ. ಅವರು ಬಹಳ ಸಂತೋಷದಿಂದ ಈ ಪ್ರಕಾಶನವನ್ನು ಸ್ವೀಕಾರ ಮಾಡಿ ಪ್ರಕಟ ಮಾಡಿದ್ದಾರೆ. ಅಕ್ಷರ ರೂಪದ ದಾಖಲೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆಮೇಲಿಂದ ಅವರು ಕೂಡ ಇದನ್ನ ಜನರಿಗೆ ಮುಟ್ಟಿಸುವ ಕೆಲಸ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಆಮೇಲೆ ಅವರು ಒಳ್ಳೆಯ ವಿಚಾರವನ್ನು ಎತ್ತಿದ್ರು. ಭಾಷೆ ಮತ್ತು ಸಂಸ್ಕೃತಿ ಅಭಿನ್ನ, ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನ ಅವರು ಹೇಳಿದರು. ಆಮೇಲೆ ಜನರ ಜೀವ ಮತ್ತು ಜೀವನ ಎರಡಕ್ಕೂ ಕೂಡ ಭಾಷೆ ಬಹಳ ಮುಖ್ಯ ಅನ್ನುವಂಥ ಮಾತನ್ನ ಹೇಳ್ತಾ, ಏಕತೆಗಿಂತ ನಾವು ಏಕೈಕತೆಗೆ ಮುಖ್ಯವಾದಂತಹ ಒಂದು ಪ್ರಾಧಾನ್ಯತೆ ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನ ಕೂಡ ಅವರು ತಾತ್ವಿಕವಾಗಿ ಹೇಳಿದ್ದನ್ನ ನಾವು ತುಂಬ ಸಂತೋಷದಿಂದ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಅನ್ನುವಂಥ ಮಾತು. ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರು ಈ ಕಾರ್ಯಕ್ರಮದ ಬಹಳ ಮುಖ್ಯ ಕೇಂದ್ರವಾಗಿ ಇಟ್ಕೊಂಡು ಪುಸ್ತಕ ಕುರಿತು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ. 72 ಲೇಖಕರು, ಅದರಲ್ಲೂ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಅವರೆಲ್ಲರೂ ಕೂಡ. ಆಮೇಲೆ ಈ ಹಿರಿಯರಲ್ಲೂ ಕೂಡ ಬಹಳ ಜನ ಎಚ್ಚರದ ದನಿಗಳಾಗಿದ್ದಾರೆ. ಡಾಕ್ಟರ್ SG ಸಿದ್ದರಾಮಯ್ಯ ಅವ್ರ ಲೇಖನ ನಾವು ನೋಡಿದ್ದೇವೆ. ಎಂತ ಅಂದ್ರೆ ಕನ್ನಡದ ಕೆಲಸವನ್ನ ಬಹಳ ಎತ್ತರದ ಮಟ್ಟದಲ್ಲಿ ನಾಡಿನಲ್ಲಿ ಸೇವೆ ಸಲ್ಲಿಸಿದವರು ಕೂಡ ತಮ್ಮ ಮಾತುಗಳನ್ನ ವಿಪುಲವಾಗಿ ಹಂಚಿಕೊಂಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಕಿರಿಯರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಸಂಪಾದಕರಿಗೆ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಹೊಸ ಚಿಗುರು ಹಳೆಯ ಬೇರು ಎರಡು ಕೂಡಿರಲು ಮರ ಸೊಬಗು ಅನ್ನುವಂತೆ ಈ ಲೇಖಕ ಈ ಪುಸ್ತಕ ಕೂಡ ಆ ಒಂದು ರೀತಿಯಲ್ಲಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅನ್ನುವಂಥದ್ದು. ಆಮೇಲೆ ಪ್ರಜ್ಞೆಯ ಪ್ರತೀಕವಾಗಿ ಇವತ್ತು ನಮ್ಮ ಮಧ್ಯ ಅನೇಕ ಹಿರಿಯರಿದ್ದಾರೆ. ಅವರ ಮಾತುಗಳನ್ನು ಕೂಡ ಇದರಲ್ಲಿ ದಾಖಲೆಯಾಗಿದೆ ಅನ್ನುವಂಥದ್ದು ತುಂಬಾ ಸಂತೋಷದ ಸಂಗತಿ. ಸ್ನೇಹಿತರೆ, ಮಹಾತ್ಮ ಗಾಂಧಿ ಅವರು ಒಂದ್ ಕಡೆ ಹೇಳ್ತಾರೆ, ಆರ್ಗನೈಸ್ ದ ಪವರ್ ಆಫ್ ದ ಪೀಪಲ್ ಅಗೇನ್ಸ್ಟ್ ದಿ ಪವರ್ ಆಫ್ ವೈಲೆನ್ಸ್ ಅಂಡ್ ಪವರ್ ಆಫ್ ಗವರ್ಮೆಂಟ್. ಅವು ಸರ್ಕಾರಗಳು ಕೂಡ ಒಂದೆಲ್ಲೋ ಒಂದು ಕಡೆ ಈ ಒಂದು ತನ್ನ ಶಕ್ತಿಯನ್ನು ತೋರಿಸ್ಲಿಕ್ಕೆ, ಪ್ರಭಾವವನ್ನು ತೋರಿಸ್ಲಿಕ್ಕೆ, ತಮ್ಮ ವಿಚಾರವನ್ನು ಹೇರ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅಂತ ಸಂದರ್ಭದಲ್ಲೂ ಕೂಡ ಈ ಜನಾಭಿಪ್ರಾಯ ಸಂಗ್ರಹಣೆ ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಜನಾಭಿಪ್ರಾಯವನ್ನ, ಜನಶಕ್ತಿಯನ್ನ ಸಂಘಟಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಕೃತಿ ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳಿ ನಾನು ಅದನ್ನು ಕೂಡ ಅಂದುಕೊಂಡಿದ್ದೇನೆ. ಆಮೇಲೆ ನಮ್ಮ ಡಾಕ್ಟರ್ ಮೋಹನ್ ಅವರು ಚೆನ್ನಾಗಿ ಹೇಳಿದ್ರು, ಈ ಪುಸ್ತಕ ಹೊಸ ಮಾರ್ಗಗಳಿಗೆ ಒಂದು ಸೂಚಕವಾಗಿದೆ ಅನ್ನುವಂಥದ್ದು. ಆಮೇಲೆ ಅವರು ಹೊಸ ಶಿಕ್ಷಣ ನೀತಿ ಎಷ್ಟು ಕನ್ನಡದ ಭಾಷೆಗೆ ಪೂರಕವಾಗಿದೆ ಅದರ ಬಗ್ಗೆ ಚರ್ಚೆಗಳು
ವಿಸ್ತೃತವಾಗಿ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ರು. ಆಮೇಲೆ ಚೆನ್ನಾಗಿ ಸಂಪಾದಿಸಿದ್ದಾರೆ ಅಂತ ಇಬ್ಬರು ನಮ್ಮ ಸಂಪಾದಕರನ್ನು ಕೂಡ ಅವರು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಆಮೇಲೆ ಇದೊಂದು ಹಿರಿಕಿರಿಯರ ಸಮ್ಮಿಶ್ರಣ ಆಗಿದೆ ಈ ಕೃತಿ ಅನ್ನುವಂಥದ್ದು. 4ನೇದು ಬಹುಸಮುದಾಯಗಳ ಒಂದು ಸಮಾಗಮ ಆಗಿದೆ. ಚಿಂತನೆಗಳು ಎಲ್ಲ ವರ್ಗದವರದ್ದು ಸೇರಿರೋದ್ರಿಂದ ಅದೊಂದು ಈ ಕೃತಿಗೆ ಒಂದು ವೈಶಿಷ್ಟ್ಯತೆಯನ್ನು ತಂದುಕೊಟ್ಟಿದೆ ಅನ್ನುವಂಥ ಮಾತನ್ನ ಕೂಡ ಅವ್ರು ಹೇಳಿದ್ರು. ಆಮೇಲೆ ಈ ಪದವಿ ವಿದ್ಯಾರ್ಥಿಗಳಲ್ಲಿ ಈ ಕನ್ನಡ ಬರೆಯೋದಕ್ಕೆ ಅವ್ರು ಪಡ್ತಾ ಇರುವಂತಹ ಕಷ್ಟ, ಯಾಕೆಂದ್ರೆ ಪ್ರಾಥಮಿಕ ಹಂತದಲ್ಲಿ ಅವರಿಗೆ ಕನ್ನಡದ ಶಕ್ತಿ ತುಂಬಲಿಲ್ಲ, ಅಲ್ಲಿಯ ಶಿಕ್ಷಕರು ಅವ್ರು ಮಾಡ್ಬೇಕಾದ ಕರ್ತವ್ಯ ನಿರ್ವಹಿಸಲಿಲ್ಲ ಅಂತ. ನಾನಾದ್ರೂ ಕೂಡ ಹೇಳ್ತೇನೆ, ನಮಗೆಲ್ಲ ಕನ್ನಡದ ಪ್ರೀತಿ ಹುಟ್ಟಿಸಿದವ್ರು. ನಾವು ಇಂಜಿನಿಯರಿಂಗ್ ಓದಿ ನಾವು ಬೇರೆ ಕವಲದಾರಿಯಲ್ಲಿ ಹೋದ್ರು ಕೂಡ ನಮಗೆ ಮೂಲತಃ ಕನ್ನಡ ಪ್ರೀತಿ ಬಂದದ್ದು ನಮ್ಮ ಕನ್ನಡ ಪಂಡಿತರಿಂದ, ನಮ್ಮ ಶಾಲೆಗಳಲ್ಲಿ ಇದ್ದಂತಹ ನಮ್ಮ ಶಿಕ್ಷಕರು. ಅವ್ರು ಎಷ್ಟು ಪ್ರೀತಿಯಿಂದ ಕನ್ನಡವನ್ನ ಕಲಿಸಿದ್ರು ಅಂದ್ರೆ ಅದು ನಮ್ಗೆ ಅದೇ ದೊಡ್ಡ ಶಕ್ತಿಯಾಗಿ ಇವತ್ತು ನಮ್ಮ ಬದುಕಿಗೆ ಕಾಣ್ತಾ ಇರುವಂತದ್ದು. ಆಮೇಲೆ ಎಲ್ಲೋ ಒಂದ್ ಕಡೆ ನಾವು ಕಳೆದ 1986 ಹೊಸ ಶಿಕ್ಷಣ ನೀತಿ ಇಂದ ಈವರೆಗೆ ಪ್ರಾಯಶಃ 40 36-35 ವರ್ಷದಲ್ಲಿ ನಾವು ಅಂಕಗಳಿಗೆ ಎಲ್ಲೋ ಒಂದು ಕಡೆ ಹೆಚ್ಚು ಒತ್ತು ಕೊಡ್ತಾ ಬಂದದ್ರಿಂದ ಈ ಭಾಷೆಯ ಈ ಗಟ್ಟಿತನ ಏನಿದೆ ಅದಕ್ಕೆ ನಾವು ಎಲ್ಲ ಒತ್ತು ಕೊಡದೆ ಹೋದ್ವೇನೋ ಅಂತ ಅನಿಸುವಂತದ್ದು. ಆಮೇಲೆ ಅವರು ಡಿಜಿಟಲ್ ಮಾದರಿಯ ಶಿಕ್ಷಣ ಕುರಿತಾದಂತಹ ಸಮಸ್ಯೆಗಳ ಬಗ್ಗೆನೂ ಮಾತನಾಡಿದ್ರು. ಇವತ್ತು ನೆಟ್ವರ್ಕ್ ದೊಡ್ಡ ಸಮಸ್ಯೆ ಇದೆ, ಪವರ್ ಪ್ರಾಬ್ಲಮ್. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಜಾಗ್ರಫಿಕಲಿ ಭೌಗೋಳಿಕವಾಗಿ ನಾವೆಲ್ಲರಲ್ಲೂ ಕೂಡ ಸಮಾನತೆಯನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ. ಹಾಗಾಗಿ ಆ ಮಕ್ಕಳಿಗೆ ನಾವು ಇದ್ದದನ್ನು ಮುಗಿಸೋದು, ಹಾಗಾಗಿ ತರಾತುರಿಯಲ್ಲಿ ಎಲ್ಲೋ ನಾವು ನುಗ್ತಾ ಇದ್ದೇವೇನೋ, ಆ ವರ್ಗದ ಆ ಮಕ್ಕಳಿಗೆ ನಾವೆಲ್ಲೋ ವಂಚನೆ ಮಾಡ್ತಾ ಇದ್ದೇವೇನೋ ಅನ್ನುವಂಥ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಅವರು ಆಡಿದರು. ಜೊತೆಗೆ ಜಾಗತೀಕರಣವನ್ನು ವಿವೇಕವಿಲ್ಲದೆ ಜಾರಿಗೊಳಿಸಿದ್ದಿದೆಯಲ್ಲ, ಇದು ಒಂದು ದೊಡ್ಡ ಅಪಾಯದ ಒಂದು ಸಂಕೇತ ಅಂತ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಆಮೇಲೆ ಈ ಪುಸ್ತಕ ಅನೇಕ ಪ್ರಶ್ನೆಗಳನ್ನು ಎತ್ತಿದೆ. ಇದು ತರಾತುರಿಯಲ್ಲಿ NEP-ಯನ್ನು ಜಾರಿ ಮಾಡಿದಂತ ದಿಢೀರ್ ಹೇರಿಕೆ ಮಾಡಿದಂತ ರೀತಿ. ಆರಂಭದಲ್ಲಿ DC ಗೀತಾ ಅವರು ಹೇಳ್ತಾ ಇದ್ರು, ಇದು ಹಂತವಾಗಿ ಪ್ರಾಥಮಿಕ ಹಂತದಿಂದಲೂ ಇದನ್ನು ತಗೊಂಡು ಹೋಗಿದ್ರೆ ಚೆನ್ನಾಗಿತ್ತೇನೋ ಅನ್ನುವಂತ ಒಂದು ಅಭಿಪ್ರಾಯ. ಆಗ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಮಾನಸಿಕವಾಗಿ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಎಲ್ಲವನ್ನು ಕೂಡ ಒದಗಿಸ್ಕೊಳ್ತಾ ನಾವು ಮಾಡ್ಕೊಂಡು ಬರ್ಬೋದಾಗಿತ್ತೇನೋ. ಇದು ಎಲ್ಲ ಹಂತಗಳಲ್ಲೂ ದಿಢೀರ್ನೆ ನಾವು ಈ ಒಂದು ಹೊಸ ಶಿಕ್ಷಣ ನೀತಿಯ ಅಳವಡಿಕೆ ಏನಿದೆ ಇದು ದೊಡ್ಡ ಗೊಂದಲಕ್ಕೂ ಕೂಡ ಕಾರಣ ಆಗಿದೆ ಅನ್ನುವಂಥದ್ದು ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಆಮೇಲೆ ಸಮಾನ ಶಿಕ್ಷಣ ಸಾಧ್ಯವೇ ಅನ್ನುವಂಥದ್ದು. ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲೂ ಇವತ್ತು ಕಾಣ್ತಾ ಇರುವಂತ ವ್ಯತ್ಯಾಸ ಅದೇನೆ. ಹಾಗಾಗಿ ಈ ಸಮಾನ ಶಿಕ್ಷಣ ಸಾಧ್ಯವೇ, ಇಲ್ಲಿ ನಾವು ಬಡ ಮಕ್ಕಳಿಗೆ ಅನ್ಯಾಯ ಆಗೋದಿಲ್ವೇ ಅನ್ನುವ ಒಂದು ದೊಡ್ಡ ಪ್ರಶ್ನೆಯನ್ನು ಕೂಡ ಇಲ್ಲಿಯ ಲೇಖಕರುಗಳು ಎತ್ತಿರ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಆಗಿದೆ ಅನ್ನುವಂಥದ್ದು. ಆಮೇಲೆ ಈ ಪ್ರೈವೇಟೈಸೇಷನ್, ಈ ಖಾಸಗೀಕರಣಕ್ಕೆ ದೊಡ್ಡ ದಾರಿ ಮಾಡಿಕೊಟ್ಟಿದೆಯೇನೋ ಈ ಶಿಕ್ಷಣ ನೀತಿ ಅನ್ನುವ ಒಂದು ಅಪ್ರಿಹೆನ್ಷನ್ ಅಂತ ಏನು ಹೇಳ್ತಾರೆ, ಅದು ಕೂಡ ಇವತ್ತು ಅನೇಕ ಲೇಖಕರು ಎತ್ತಿರುವಂತಹ ವಿಚಾರ ಕೂಡ ಹೇಳಿದ್ರು. ಆಮೇಲೆ ಮೂಲಭೂತ ಸೌಕರ್ಯಗಳು ಇವತ್ತು ರಾಜ್ಯದಾದ್ಯಂತ ಅಸಮರ್ಪಕವಾಗಿ ಇರೋದು ಕೂಡ ಈಗ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅವರಿಗೆ ನಾವು ಶಿಕ್ಷಣದ ವ್ಯವಸ್ಥೆ ಹೇಗೆ ಮಾಡೋದು ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಆತಂಕದ ವಿಷಯ ಆಗಿದೆ. ಆಮೇಲೆ ಎಲ್ಲೋ ಈ ಕೌಶಲ್ಯಕ್ಕೆ ನಾವು ಹೆಚ್ಚು ಒತ್ತು ಕೊಡುವ ಒಂದು ಧಾವಂತದಲ್ಲಿ ನಾವೆಲ್ಲೋ ಒಂದು ಕಡೆ ಈ ನೀತಿ ಶಿಕ್ಷಣಕ್ಕೆ ಒಂದು ರೀತಿಯ ಒಂದು ಸ್ಪಿರಿಚುವಲ್ ಎಜುಕೇಶನ್, ಮಾರಲ್ ಎಜುಕೇಶನ್ ಅದರ ಕಡೆ ನಾವು ಗಮನವೇ ಹರಿಸ್ತಾ ಇಲ್ವೇನೋ, ನಾವು ಮನುಷ್ಯರನ್ನೆಲ್ಲ ಯಂತ್ರಗಳನ್ನಾಗಿ ಮಾಡೋದಕ್ಕೆ ಹೊರಟ್ಬಿಟ್ಟಿದ್ದೀವೇನೋ ಅನ್ನೋ ಒಂದು ಅಪ್ರಹೆನ್ಷನ್ ಕೂಡ ಕೆಲವರು ವ್ಯಕ್ತಪಡಿಸಿದ್ದನ್ನ ನೋಡ್ತಾ ಇದ್ದೇವೆ. ಆಮೇಲೆ ಈ ಪ್ರಾಂತೀಯ ಭಾಷೆಗಳೆಲ್ಲ ಕಡೆಗಣಿಸ್ತಾ ಇದೆಯೇನೋ ಅನ್ನುವಂಥದ್ದು. ಯಾಕಂದ್ರೆ ಹೊಸ ಶಿಕ್ಷಣ ನೀತಿಯ ಡ್ರಾಫ್ಟ್ನಲ್ಲಿ ನಾನು ಓದಿದಾಗ ಅದು ಮಾತೃಭಾಷೆಗೆ ಒತ್ತು ಅನ್ನುವಾಗ ಪ್ರಾಯಶಃ ಅವರು ಹಿಂದಿಯ ಹೇರಿಕೆಯ ಒಂದು ದೊಡ್ಡ ಚಿಂತನೆಯನ್ನ ನಮ್ಮ ಮುಂದೆ ಇಟ್ಟಿದ್ರೋ ಏನೋ ಅಂತ. ನಂತರ ಹೊಸ ನೀತಿಯನ್ನ ಈ ಚರ್ಚೆಯ ನಂತರ ಡ್ರಾಫ್ಟ್ ಅಲ್ಲಿ ಅದಿತ್ತು, ನಂತರ ಚರ್ಚೆಯಲ್ಲಿ ಬಂದಾಗ ರೀಜನಲ್ ಬಾರ್ ಮದರ್ ಟಂಗ್ ಅಂತ ಹಾಕ್ಬಿಟ್ರು. ಅಂದ್ರೆ ಬಾರ್ ಅಂತಂದ್ರೆ ಇದಕ್ಕೂ ಒತ್ತು ಅನ್ನುವ ಒಂದು ರೀತಿಯಲ್ಲಿ ಶಿಕ್ಷಣ ನೀತಿಯ ಕರಡನ್ನ ಕಡೆಯಲ್ಲಿ ಸಿದ್ಧಪಡಿಸಿದ್ದನ್ನ ನಾವು ನೋಡ್ತೇವೆ. ಒಟ್ಟಾರೆ ಗೊಂದಲಗಳಿಗೆ ನಿಜಕ್ಕೂ ಕೂಡ ಸಾಕಷ್ಟು ಇಲ್ಲಿ ಅವಕಾಶಗಳು ಇವೆ. ಆದ್ರೂ ಕೂಡ ನಾವು ಇಂಥ ಚರ್ಚೆಗಳು ಆರೋಗ್ಯಕರವಾಗಿವೆ, ಇಂಥವನ್ನ ಯಾವತ್ತೂ ಕೂಡ ನಾವು ಮುಕ್ತವಾಗಿ ಜನರ ಮುಂದೆ ಇಡ್ತಕ್ಕಂಥದ್ದು. ಯಾಕಂದ್ರೆ ಕಡೆಯದಾಗಿ ಜನರಿಗೆ ನಾವು ಅವರ ಅಭಿಪ್ರಾಯ ಬರೋದಕ್ಕೆ ನಾವು ಪೂರಕವಾಗಿ ಸಹಾಯ ಮಾಡಬೇಕೆ ವಿನಯಿಸಿ ನಮ್ಮ ಅಭಿಪ್ರಾಯಗಳನ್ನು ಏರುವಂತದ್ದಲ್ಲ. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಇರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಜ್ಯೋತ್ಸವದ ಒಂದು ಶುಭ ಸಂದರ್ಭ ಕೂಡ. ನಾವೆಲ್ಲರೂ ಕೂಡ ಈ ಕನ್ನಡ ಪ್ರಜ್ಞೆ ನಾವು ಹೇಗೆ ಹೆಚ್ಚಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ವಿದ್ಯಾ ಮೇಡಮ್ ಅವ್ರು ಮಾತಾಡ್ತಾ ಹೇಳೋರು, ಭಾಷೆ ಬದುಕಿನ ಭಾಗ, ಭಾಷೆ ನಾವು ಸರಿಯಾಗಿ ಬಳಸಬೇಕು ಅನ್ನುವಂಥ.
ಇದೆಷ್ಟು ಬಹಳ ಮುಖ್ಯ ಇದೆ ನೋಡಿ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನಾವು ನೆನೆಸ್ಕೊಳ್ಬೇಕು. ಅವರ ಭಾಷೆಯ ಪ್ರಯೋಗ ಎಷ್ಟು ಚೆನ್ನಾಗಿತ್ತು, ಅವರ ಉಚ್ಚಾರಣೆ ಎಷ್ಟು ಚೆನ್ನಾಗಿತ್ತು ನೋಡಿ, ಜನಮಾನಸದ ಮೇಲೆ ಎಷ್ಟು ಪ್ರಭಾವ ಬೀರಿತು, ಒಬ್ಬ ಕಲಾವಿದರು ಎಷ್ಟೆಲ್ಲ ಅವರು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದು. ಈ ಭಾಷೆಯ ಪ್ರಯೋಗದ ಬಗ್ಗೆ, ಭಾಷೆ ಬಳಸುವುದರ ಬಗ್ಗೆ, ಅದರಲ್ಲೂ ಕೂಡ ಇವತ್ತು ನಮ್ಮ ದೃಷ್ಟಿ ಮಾಧ್ಯಮಗಳಲ್ಲಿ ನಾವು ಹೆಚ್ಚು ಸೂಕ್ಷ್ಮಮತಿಗಳಾಗಬೇಕು, ಸಂವೇದನಶೀಲತೆ ನಮ್ಮ ಪತ್ರಕರ್ತರಲ್ಲಿ ಬರಬೇಕು ಅನ್ನೋದು ನನ್ನ ಬಹಳ ದೊಡ್ಡ ಆಸೆ. ಆಮೇಲೆ ನಾವೆಲ್ಲರೂ ಕೂಡ ಭಾಷೆಗೆ ನಮ್ಮ ಹಂತದಲ್ಲಿ ನಾವೇನ್ ಮಾಡ್ಬೋದು ಅಂತಂದ್ರೆ, ಮೊದಲು ಅದನ್ನ ಭಾಷೆಯನ್ನ ಸರಿಯಾಗಿ ಬಳಸುವಂತ ಕೆಲಸ ನಾವು ಮಾಡಬೇಕು. ಆಮೇಲಿಂದ ನಿತ್ಯ ಜೀವನದಲ್ಲಿ ನಮ್ಮ ಭಾಷೆ ಬಳಕೆ ಆಗ್ಬೇಕು. ವ್ಯವಹಾರದ ಭಾಷೆ ಬೇರೆ ಯಾವುದೇ ಇರಲಿ, ಅದು ಅಡ್ಡಿ ಇಲ್ಲ. ಆದ್ರೆ ನಿತ್ಯ ಜೀವನದಲ್ಲಿ ಜನಗಳೊಂದಿಗೆ ಸಂಪರ್ಕಿಸುವಾಗ ಯಾವ ಕೀಳಿರಿಮೆಯೂ ಇಲ್ಲದೆ ನಾವು ಮಾತನಾಡುವಂತ ಸ್ಥಿತಿ ಆಗಬೇಕು. ಆಮೇಲೆ ಇವತ್ತು ಮೊಬೈಲ್ ತಾಂತ್ರಿಕವಾಗಿ ನಮ್ಗೆ ತುಂಬಾ ಸಹಾಯ ಮಾಡ್ತಾ ಇದೆ. ನಾವು ಕನ್ನಡದ ಆ್ಯಪ್ಗಳನ್ನು ಬಳಸುವ ಯತ್ನ ಮಾಡಬೇಕು. ಹೆಚ್ಚು ಕನ್ನಡದ ಬಳಕೆ ಮಾಡ್ತಾ ಹೋದಾಗ ನಮ್ಮ ಅದು ಕೂಡ ನಮಗೆ ಕನ್ನಡದ ಬಳಕೆಗೆ ಸಹಾಯ ಆಗ್ತದೆ ಅನ್ನುವಂಥದ್ದು. ಮಹಾತ್ಮ ಗಾಂಧಿಯವರ ಒಂದು ಮಾತಿದೆ, ಅನಾವಶ್ಯಕ ಪದದ ಬಳಕೆ ಕೂಡ ಒಂದು ರೀತಿಯ ಹಿಂಸೆ ಅನ್ನುವಂಥ. ಇಷ್ಟು ರೀತಿ ಅಂದ್ರೆ ಭಾಷೆಯನ್ನು ಬಳಸುವಾಗ ನಮ್ಮ ಆ ಪ್ರಜ್ಞೆ ಇರಬೇಕು. ಅನಾವಶ್ಯಕ ಯೂಸಿಂಗ್ ಎನ್ ಅನ್ನೆಸೆಸರಿ ವರ್ಡ್ ಅಮೌಂಟ್ಸ್ ಟು ವಯಲೆನ್ಸ್ ಅನ್ನುವ ಮಾತು ಅವ್ರು ಹೇಳ್ತಾರೆ. ಅಂದ್ರೆ ಈ ಬಗೆಯ ಎಚ್ಚರಿಕೆ ನಮ್ಮೆಲ್ಲರಲ್ಲೂ ಕೂಡ ಬರಬೇಕು ಅನ್ನುವಂಥದ್ದು. ಒಂದು ಅರ್ಥದಲ್ಲಿ ನಾವೆಲ್ಲ ಕನ್ನಡಿಗರು ಆಗರ್ಭ ಶ್ರೀಮಂತರು. ಯಾಕೆಂದ್ರೆ ಇಂಥ ಭಾಷೆ, ಇಂಥ ಶ್ರೀಮಂತ ಭಾಷೆ, ಇಂಥ ಸುಸಂಸ್ಕೃತ ಭಾಷೆ ಸಿಕ್ಕಿದೆಯಲ್ಲ, ಇಂಥ ಲಿಪಿ ಸಿಕ್ಕಿದೆಯಲ್ಲ, ಇಂಥ ಪರಂಪರೆ ಸಿಕ್ಕಿದೆಯಲ್ಲ, ಇದೆಲ್ಲ ನಾವು ಇದನ್ನು ಕೂಡ ಒಂದು ಶ್ರೀಮಂತಿಕೆಯ ಒಂದು ದೊಡ್ಡ ಸ್ವತ್ತು ಅಂತೇಳಿ ನಾವು ಭಾವಿಸ್ಬೇಕು ಅನ್ನುವಂಥದ್ದು. ಹಾಗಾಗಿ ಒಂದು ಅರ್ಥದಲ್ಲಿ ಇವತ್ತು ಸಾಹಿತಿಗಳೆಲ್ಲ ನಮಗೆ ಅಘೋಷಿತ ಏನ್ ಹೇಳ್ತೀರಿ ಶಾಸಕರಾಗಿ ಇವತ್ತು ನಮಗೆ ಕಾಣ್ತಾರೆ, ಕವಿಗಳು ಎಲ್ಲ. ಹಾಗಾಗಿ ನಮ್ಮ ಸಾಹಿತಿಗಳು ಕೂಡ ಕಾಲಾನುಕಾಲಕ್ಕೆ ಯಾವುದೇ ಕಾಲದ ನೀವು ಸಾಹಿತ್ಯವನ್ನು ನೋಡಿ ಆಯಾ ಕಾಲಮಾನದ ಒಂದು ವೈಭವವನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದೆ. ಇವತ್ತು ಕೂಡ ನಮ್ಮ ಸಾಹಿತಿಗಳು ಆ ಕೆಲಸವನ್ನ ಮುಂದುವರಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ನೋಡಿ, ಕನ್ನಡ ಎಂಥ ಅದ್ಭುತ ಭಾಷೆ. ಪ್ರತಿ 80 ಮೈಲಿಗೂ ನೀವು ಹೋಗಿ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಕನ್ನಡದ ಭಾಷಾ ಪ್ರಯೋಗ, ಕನ್ನಡದ ಶೈಲಿ, ನಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇರ್ತಕ್ಕಂಥದ್ದು. ನೋಡಿ, ಇಡೀ ನಮ್ಮ ಐರೋಪ್ಯ ರಾಷ್ಟ್ರಗಳನ್ನ ನೀವು ಗಮನಿಸಿ ನೋಡಿ. ಐರೋಪ್ಯ ರಾಷ್ಟ್ರಗಳೆಲ್ಲವೂ ಕೂಡ ವಿಭಜನೆ ಆಗಿ ಆಗಿನ ಕಾಲದಲ್ಲಿ ಅವು ರಾಷ್ಟ್ರಗಳಾದದ್ದೇ ಆಯಾ ರಾಷ್ಟ್ರಗಳ ಭಾಷೆಗಳ ಒಂದು ತಳಹದಿಯ ಮೇಲೆ ಅನ್ನುವಂಥದ್ದು. ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ನಮ್ಮ ಯಾವುದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಕನ್ನಡ ಸೇವೆ ಅನ್ನುವ ಪ್ರಜ್ಞೆಯಿಂದ ನಾವು ಕೆಲಸ ಮಾಡಿದ್ದಾದ್ರೆ ನಿಜಕ್ಕೂ ಒಳ್ಳೆಯದಾಗ್ತದೆ. ಆಮೇಲೆ ಅಷ್ಟೇ ಅಲ್ಲ, ಒಂದು ರೀತಿಯ ನಮ್ಮೆಲ್ಲ ಕೆಲಸಗಳಲ್ಲೂ ರಾಷ್ಟ್ರೀಯ ಕಲ್ಪನೆ, ರಾಜ್ಯದ ಎಚ್ಚರ ಇರಬೇಕು, ಜೊತೆಯಲ್ಲಿ ರಾಷ್ಟ್ರೀಯ ಕಲ್ಪನೆಯನ್ನು ಇಟ್ಕೊಂಡು ತಂತ್ರಜ್ಞಾನವನ್ನ ನಾವು ಬಳಸ್ಕೊಳ್ತಾ ಅನ್ಯ ಭಾಷೆಗೂ ಕನ್ನಡವನ್ನ ಕಲಿಸುವಂತ ಕೆಲಸ ನಾವು ಜೊತೆಯಲ್ಲೇ ಮಾಡ್ತಾ ಬಂದ್ರೆ ಅದಕ್ಕಿಂತ ಒಳ್ಳೆಯ ಕನ್ನಡ ಸೇವೆ ಇನ್ನೊಂದು ಇಲ್ಲ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮಾತು ಹೇಳ್ತಾರೆ, ಆಲ್ವೇಸ್ ಥಿಂಕ್ ಇನ್ ಟರ್ಮ್ಸ್ ಆಫ್ ದಿ ನೇಷನ್. ಯಾವತ್ತು ನಾವು ಏನೇ ಕೆಲಸ ಮಾಡಿದ್ರು, ಸಣ್ಣ ಕೆಲಸವೋ ದೊಡ್ಡ ಕೆಲಸವೋ, ಇದು ರಾಷ್ಟ್ರದ ಹಿತಕ್ಕಾಗುವಂತ ಕೆಲಸ ಅನ್ನೋ ಭಾವನೆ ಇಟ್ಟು ನಾವು ಮಾಡೋದಾದ್ರೆ, ಈಗ ಇವತ್ತು ಈ ಕೃತಿಯನ್ನ ನಾವು ಲೋಕಾರ್ಪಣೆ ಮಾಡಿದೆ, ಈ ಕೃತಿಯಿಂದ ಲೋಕಕ್ಕೆ ಒಳ್ಳೇದಾಗ್ತದೆ, ಸಮಾಜಕ್ಕೆ ಒಳ್ಳೇದಾಗ್ತದೆ, ದೇಶಕ್ಕೆ ಒಳ್ಳೇದಾಗ್ತದೆ ಅನ್ನೋ ಪ್ರಜ್ಞೆಯಿಂದ ಮಾಡಿದ್ದಾದ್ರೆ ಆ ಕೆಲಸ ಕೂಡ ಇನ್ನು ಹೆಚ್ಚು ವೈಭವಯುತವಾಗಿ ಆಗ್ತದೆ ಅನ್ನುವಂಥ ಇಂಥ ಒಂದು ಪ್ರಜ್ಞೆ ನಮ್ಮ ಯುವಕರಲ್ಲಿ ನಾವೆಲ್ಲರೂ ಕೂಡ ಸೇರಿ ಇವತ್ತು ಮೂಡಿಸಬೇಕಿದೆ ಅನ್ನುವಂಥದ್ದು. ಯಾಕೆಂದ್ರೆ ನಮಗೆ ರಾಜ್ಯ ದೃಷ್ಟಿ, ರಾಷ್ಟ್ರ ದೃಷ್ಟಿ, ಅಲ್ಲಿಂದ ನಾವು ವಿಶ್ವ ದೃಷ್ಟಿಯನ್ನು ನಾವು ಹೊಂದಬೇಕಾಗಿದೆ. ಅದನ್ನೇ ವಿನೋಬಾ ಭಾವೆ ಅವರು ಹೇಳಿದ್ರು, ನಾವು ಸಣ್ಣದಾಗಿ ಆಲೋಚನೆ ಮಾಡಬಾರ್ದು. ನಾವು ಆಲೋಚನೆ ಮಾಡುವಾಗ ಯಾವಾಗಲೂ ಕೂಡ ಅದಕ್ಕೆ ಅವರು ಜೈ ಜಗತ್ ಅನ್ನುವಂಥ ಕಾನ್ಸೆಪ್ಟ್. ಜೈ ಜಗತ್ ಅನ್ನುವಾಗ ಎಲ್ಲ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ, ಮನುಷ್ಯ ಸಂಕುಲ ಎಲ್ಲವೂ ಕೂಡ ನಾವು ಒಳಗೊಂಡಂತಹ ಒಂದು ವಿಶ್ವ ದೃಷ್ಟಿ ಇದೆಯಲ್ಲ, ಅಂಥ ಬದುಕನ್ನು ನಾವು ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ಏನು ಅಂತಂದ್ರೆ, ನಾನು ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದು, ನಾವು ಕನ್ನಡಿಗರು ನಾವು ಒಂದು ಮಾದರಿ ಆಗಬೇಕು. ಇವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಇಡೀ ರಾಜ್ಯ ಕಾಂಕ್ರೀಟೀಕರಣ ಆಗ್ತಾ ಇದೆ. ಬರೀ ಅಭಿವೃದ್ಧಿ ಕಾರ್ಯ ಅಂತಂದ್ರೆ ಕಾಮಗಾರಿಗಳು ನಾವು ಕಟ್ಟಡಗಳನ್ನ ಕಟ್ಟೋದು, ಸೇತುವೆಗಳನ್ನು ಕಟ್ಟೋದು, ಇದೇ ಕನ್ನಡದ ಅಭಿವೃದ್ಧಿ ಅನ್ನುವ ಮಾತಿನ ಮಟ್ಟಿಗೆ ಇವತ್ತು ಜನಪ್ರತಿನಿಧಿಗಳು ಬಿಂಬಿಸ್ತಾ ಇದ್ದಾರೆ. ಇದು ಮಹತ್ವಪ್ಪು. ಗಾಂಧಿ ಅವರು ಹೇಳ್ತಾರೆ, ಅಭಿವೃದ್ಧಿ ಅಂತಂದ್ರೆ ಎಂಥ ಅಭಿವೃದ್ಧಿ ಅಂತಂದ್ರೆ ನಮ್ಮ ಪರಿಸರ ನಾಶ ಆಗಬಾರ್ದು, ನಮ್ಮ ಸಂಸ್ಕೃತಿ ನಾಶ ಆಗಬಾರ್ದು. ಇವೆರಡು ಆಗದ ರೀತಿಯಲ್ಲಿ ಮಾಡುವಂತ ಅಭಿವೃದ್ಧಿಯೇ ನಿಜವಾದ ಅಭಿವೃದ್ಧಿ ಅಂತ. ಆ ನಿಟ್ಟಿನಲ್ಲಿ ನಾವು ಕನ್ನಡಿಗರೆಲ್ಲರೂ ಕೂಡ ದೇಶಕ್ಕೆ ಒಂದು ಅಭಿವೃದ್ಧಿಯ ಒಂದು ಮಾದರಿ ಆಗೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಧರ್ಮ ಅನ್ನೋದು ಮಾನವ ಧರ್ಮ. ನೋಡಿ, ಎಲ್ಲ ಕನ್ನಡಿಗನ ಮನಸ್ಸು ಮೂಲತಃ ನೋಡಿ ಅವನು ಮಾನವ ಧರ್ಮೀಯನಾಗಿ ಇದ್ದಾನೆ. ಅಂದ್ರೆ ಯಾಕಂದ್ರೆ ದಯೇ ಧರ್ಮದ ಮೂಲವಯ ಅಂತ ನಂಬಿದಂತ ಈ ನಾಡು. ಬಸವಣ್ಣವ್ರು ಹೇಳಿದಂತ ಮಾತು,
ಅದನ್ನ ನಮ್ಮ ಕಣಕಣಗಳಲ್ಲೂ ನಮ್ಮ ಚಿಂತನೆಯಲ್ಲೂ ಇದೆ. ಅದನ್ನು ಜಾಗೃತಗೊಳಿಸಬೇಕು ನಾವು. ಆಮೇಲೆ ಗಾಂಧಿಯವರ ಕಲ್ಪನೆಯ ಶಾಂತಿಯುತ ಸಮಾಜವನ್ನ ನಾವು ನಿರ್ಮಾಣ ಮಾಡಬೇಕು. ಅದಕ್ಕೆ ನಾವು ಈ ಕೋಮು ಸೌಹಾರ್ದ ಬಹಳ ಮುಖ್ಯ ಅನ್ನುವಂಥದ್ದು. ಕುವೆಂಪು ಅವರು ಎಂಥ ಚಿಂತನೆಯನ್ನ ಮುಂದೆ ಇಟ್ಟಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ. ನಾವು ನಮ್ಮ ನಾಡಗೀತೆಯಲ್ಲಿ ಆ ಪದವನ್ನು ಬಳಸಿ ಹೇಳುವಾಗ ಆ ಕಲ್ಪನೆ ಎಷ್ಟು ದೊಡ್ಡದು ನೋಡಿ. ಎಲ್ಲ ಜನಾಂಗದವರು ಸಾವಿರಾರು ವರ್ಷಗಳಿಂದ ಸಂಸ್ಕೃತಿಯ ಜನರು ಎಲ್ಲರೂ ಕೂಡ ಪ್ರೀತಿಯಿಂದ ನಾವು ಅಣ್ಣ ತಮ್ಮಂದರಾಗಿ ಬದುಕ್ತಾ ಇದ್ದೇವೆ. ಆ ಒಂದು ಬದುಕನ್ನು ನಾವು ಮುಂದುವರಿಸಬೇಕು. ಆ ಬಹುತ್ವವನ್ನು ನಾವು ಕಾಪಾಡ್ಕೊಂಡು ಬರಬೇಕು. ಆಗಲೇ ಒಂದು ಆರೋಗ್ಯವಂತ ಸಮಾಜ ನಾವು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇವತ್ತು ನಾಡಗೀತೆ, ರಾಷ್ಟ್ರಗೀತೆ ಎಲ್ಲವಕ್ಕೂ ನಾವು ಎಷ್ಟು ಗೌರವ ಕೊಡ್ತೇವೆ. ನಾಡ ಧ್ವಜ ಹೇಗಿದೆಯೋ ನಾಡ ಧ್ವಜ ಕೂಡ ಆಗಬೇಕು. ರಾಷ್ಟ್ರ ಧ್ವಜ ಇದ್ದಾಗೆ ನಾಡ ಧ್ವಜ ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರದವರು ನಮ್ಮೆಲ್ಲ ಜನ ಆಲೋಚನೆ ಮಾಡಲಿ ಅನ್ನುವಂಥ ಮಾತನ್ನ ಹೇಳ್ತಾ, ನಾನಾದ್ರೂ ಕೂಡ ಒಟ್ಟಾರೆ ಹೇಳೋದು, ನಮ್ಮ ಕನ್ನಡದ ಜನ ಕಾಯ ವಾಚ ಮನಸ ಒಂದೇ ಆಗಿರುವಂಥವ್ರು. ಅಂದ್ರೆ ಅವರು ನಿಷ್ಕಪಟ ಜನ. ಅವ್ರು ಏನನ್ನ ಆಲೋಚನೆ ಮಾಡ್ತಾರೋ ಅದನ್ನ ಹೇಳ್ತಾರೆ, ಹೇಳಿದ್ದನ್ನ ಮಾಡ್ತಾರೆ. ಅಂಥ ಅದ್ಭುತ ಸಂಸ್ಕೃತಿಯ ಪರಂಪರೆಯ ಕನ್ನಡಿಗರ ಮನಸ್ಸನ್ನ ಬೆಳೆಸುವ ಕೆಲಸ ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಹೋಗೋಣ. ಎಲ್ಲದಕ್ಕೂ ಮುಂಚೆ ಗಾಂಧಿಯವರು ಹೇಳಿದಾಗೆ ನಮ್ಮಿಂದ ಪ್ರಾರಂಭವಾಗಬೇಕು. ವೈಯಕ್ತಿಕವಾಗಿ ನಾವು ನಮ್ಮಲ್ಲಿ ಸುಧಾರಣೆಯನ್ನು ತಂದುಕೊಂಡ್ರೆ ಖಂಡಿತವಾಗಿ ಸಮಾಜದಲ್ಲಿ, ನಾಡಿನಲ್ಲಿ ಸುಧಾರಣೆ ಸಾಧ್ಯ ಆಗುತ್ತೆ. ಮುಂದಿನ ನಮ್ಮ ಯುವ ಜನಾಂಗಕ್ಕೆ ಒಂದು ಒಳ್ಳೆಯ ಭವಿಷ್ಯವನ್ನ ನಮ್ಮ ಮೂಲಕ, ನಮ್ಮ ಬದುಕಿನ ಮೂಲಕ ಅವರಿಗೆ ದಾರಿ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಮತ್ತೊಮ್ಮೆ ಇಂಥ ಒಂದು ಮೌಲ್ಯಯುತ ಕೃತಿಯನ್ನು ಲೋಕಾರ್ಪಣೆ ಮಾಡಿದಂಥ ನಮ್ಮ ಶ್ರೀ ಡಾಕ್ಟರ್ ವಿನಯ್ ವಕ್ಕುಂದ ಅವರಿಗೆ ಮತ್ತು ಈ ಪುಸ್ತಕ ಕುರಿತು ಅದ್ಭುತವಾಗಿ ಮಾತನಾಡಿದಂಥ ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರಿಗೆ, ಆಮೇಲೆ ಎರಡೂ ಕೃತಿಗಳನ್ನ ಸಂಪಾದನೆ ಮಾಡಿ ತಂದಂತ ಡಾಕ್ಟರ್ ಗೀತಾ DC, ನಾಗರೇಖಾ ಗಾಂವ್ಕರ್ ಅವ್ರಿಗೆಲ್ಲರಿಗೂ ಕೂಡ ನಾನು ಹಾರ್ದಿಕವಾಗಿ ಅಭಿನಂದಿಸಿ, ಇವತ್ತು ನನಗೆ ಬಹಳ ಸಂತೋಷ. ಅನೇಕ ವಿದ್ವಾಂಸರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣಗೊಳಿಸಿದ್ದಾರೆ. ಎಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ. ನಮಸ್ಕಾರ. ಬಹಳ ತಾಳ್ಮೆಯಿಂದ ಎಲ್ಲರ ಮಾತುಗಳನ್ನು ಆಲಿಸಿ, ಪ್ರತಿಯೊಬ್ಬರ ಮಾತುಗಳನ್ನು ವಿಶ್ಲೇಷಿಸಿ, ನಮ್ಮ ಕನ್ನಡದ ಸ್ಥಿತಿ ಏನಾಗಿದೆ, ಕರ್ನಾಟಕ ರಾಜ್ಯ ಸ್ಥಿತಿ ಯಾವ ಒಂದು ಕಾಮಗಾರಿನಲ್ಲಿ ಸೀಮಿತವಾಗದೆ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲಿ ಮುಂದುವರ್ಕೊಂಡು ಹೋಗ್ಬೇಕು. ನಮ್ಮ ಶಿಕ್ಷಣ ನೀತಿ ಬಗ್ಗೆ ಚರ್ಚೆ ಮಾಡ್ತಾ, ಹಾಗೆ ಡಾಕ್ಟರ್ ವಿನಯ್ ಅವ್ರು ಮಾತಾಡಿದ್ದನ್ನ, ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವ್ರು ಮಾತಾಡಿದ್ದನ್ನ ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡ್ತಾ ನಮ್ಮ ಮುಂದೆ ತೆರೆದಿಟ್ಟಂತ ಒಂಥರ ಪುಸ್ತಕ ತರ ತೆರೆದಿಟ್ಟ ಡಾಕ್ಟರ್ ನಾಡೋಜ ಉಡುಪಿ ಕೃಷ್ಣ ಅವರಿಗೆ ಧನ್ಯವಾದಗಳು. ನಿಮ್ಮ ಈ ಮಾತುಗಳು ಕರ್ನಾಟಕ ಧ್ವಜ ಆಗ್ಬೇಕು ಅನ್ನುವ ಮಾತುಗಳಾಗಲಿ, ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಸುಗಮವಾಗಿ ಆಗ್ಲಿ, ನಾನು ಅದೇ ಅನ್ಕೋತೀನಿ, ಬಹುಶಃ ನಮ್ಮಲ್ಲಿ ಇರೋ ಸಹಿಷ್ಣುತೆ ನಮ್ಮ ಒಂದು ಬೆಳವಣಿಗೆಗೆ ಅಡ್ಡಿ ಏನು ಅಂತ. ಪರ ವಿಚಾರವನ್ನು, ಪರ ಧರ್ಮವನ್ನು ಸಹಿಸುತ್ತಾ ಪರ ಭಾಷೆಗಳನ್ನು ಹೆಚ್ಚು ಸಹಿಸ್ಕೊಂಡು ಬಂದು ಅದನ್ನೇ ನಾವು ಮುಂದೆ ಮಾಡ್ತಾ ಇದ್ದೀವಿ. ಅದನ್ನೇ ನಾವು ಮುಂದಾಗಿ ಇಟ್ಕೊಂಡು ನಾವು ಬಹುಶಃ ವ್ಯವಹಾರದಲ್ಲಿ ನಾವು ಕನ್ನಡ ಬಳಸಕ್ಕಾಗಲ್ಲ, ಅಥವಾ ಗಣಕಯಂತ್ರದಲ್ಲಿ ಕನ್ನಡ ಬಳಸಕ್ಕಾಗಲ್ಲ, ಅಥವಾ ಶಿಕ್ಷಣದಲ್ಲಿ ಏನೋ ಒಂದು ಏನಂತ ಪ್ರತಿಯೊಂದಕ್ಕೂ ಒಂದು ಕಾರಣಗಳನ್ನ ಕೊಟ್ಟು ಹಿಂಜರಿತಾ ಇದೀವಿ ಅನ್ಸುತ್ತೆ. ಇವನ್ನೆಲ್ಲ ಮೀರಿ ನಿಲ್ಲುವಂತಾಗ್ಬೇಕು. ಕನ್ನಡವನ್ನ ದಯವಿಟ್ಟು ಬಲವಂತದಿಂದ ಹೇರಬೇಡಿ, ನಾವು ಪ್ರೀತಿಯಿಂದ ಅಪ್ಪಿಕೊಳ್ಳುವಂತಾಗ್ಬೇಕು. ಮೊದ್ಲೆದ್ಕೋತ ಕನ್ನಡಿಗರಿಗೆ ಅದ್ರ ಬಗ್ಗೆ ಉಂಟಾಗ್ಬೇಕು ಅಂತ ನನ್ನ ಭಾವನೆ. ನಾವು ಅಂಕಗಳ ಹಿಂದೆ ಬಿದ್ದು ಇವ್ರು ಹೇಳ್ದಂಗೆ ಬೇರೆ ಇದ್ರ ಅಂಕ ಸಿಗೋದಿಲ್ಲ. ಅಂಕಗಳೇ ನಮ್ಗೆ ಮುಖ್ಯ. ನಾವ್ ಕಲಿಯುವಿಕೆ ಬಗ್ಗೆ ನಾವ್ ಯಾವತ್ತೂ ಯಾವ್ದೂನು ಹಿಂದೆ ಹೋಗಲ್ಲ. ಕಲಿಯುವಿಕೆ ಬಗ್ಗೆ ನಾವ್ ಗಮನ ಕೊಡೋದಕ್ಕೆ ಹೋಗಲ್ಲ. ನಾವ್ ಎಷ್ಟು ಸಂಪಾದನೆ ಮಾಡ್ತೀವಿ, ಎಲ್ಲಿ ಕೆಲಸ ಮಾಡ್ತೀವಿ, ಎಷ್ಟು ಮಟ್ಟಿಗೆ ಮನೆ ಕಟ್ಟಿಸ್ಕೊತೀವಿ, ವ್ಯಾವಹಾರಿಕ ವಿಚಾರಗಳಲ್ಲಿ ನಾವು ಮುಳುಗೋಗಿರ್ತೀವಿ ಹೊರತುನು ನಮ್ಮ ನಾಡು ನುಡಿ ಅನ್ನೋದ್ರ ಬಗ್ಗೆ ನಮ್ಗೆ ಯಾವ್ದೇ ರೀತಿಯ ಚಿಂತನೆ ನಡ್ಸಕ್ಕೆ ಹೋಗಲ್ಲ ಅಂತ ನನ್ಗೆ ಅನ್ಸ್ತಾ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಹೋಗೋದಿಲ್ವೇನೋ. ಅದನ್ನ ಮೀರಿ ಬರ್ಬೇಕು. ಆಮೇಲೆ ನಮ್ಮದು ಬಹುಮುಖಿ ಸಂಸ್ಕೃತಿ. ನಮ್ಗೆಲ್ಲ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇಡೀ ದೇಶ. ಹೀಗಾಗಿ ಬೇರೆಯವರು ಮುಂದುವರಕ್ಕೆ ಬಿಡ್ಬೇಕು ನಿಜ, ಆದ್ರೆ ನಮ್ಮತನವನ್ನು ಕಳ್ಕೊಳ್ಬಾರ್ದು, ನಮ್ಮ ಅಸ್ಮಿತೆಯನ್ನು ಕಳ್ಕೊಳ್ಬಾರ್ದು, ನಮ್ಮದೆನ್ನುವಿಕೆಯನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಇದು ಸಾಧ್ಯ ಆಗೋದೇ ವಿದ್ಯಾರ್ಥಿಗಳಿಂದ, ಯುವ ಜನಾಂಗದಿಂದ. ನಾವು ಇಲ್ಲಿ ಬರೀ ನಮ್ಮ ಮಾತುಗಳನ್ನ ಆಡ್ತಾ ಹೋಗ್ತಾ ನಾವೊಂದಿಷ್ಟು ಜನ ಸೇರಿ ಚರ್ಚೆ ಮಾಡಿದ್ರೆ ಮುಗಿಯೋದಿಲ್ಲ. ಇದು ಯುವ ಜನಾಂಗಕ್ಕೆ, ವಿದ್ಯಾರ್ಥಿಗಳಿಗೆ ಮನದಟ್ಟಾಗಬೇಕು. ಪ್ರತಿಯೊಂದು ಹಂತದಲ್ಲೂ ನಾವು ಕನ್ನಡವನ್ನು ಒಪ್ಪಿಕೊಳ್ಳುವಂತಾಗ್ಬೇಕು. ಎಂತ ಸ್ಥಿತಿಗೆ ಬಂದಿದೀವಿ, 66ನೇ ವರ್ಷಕ್ಕೆ ಬಂದು ಇದ್ರ ಬಗ್ಗೆ ಚರ್ಚೆ ಮಾಡುವಂತ ಸ್ಥಿತಿಲಿ ಇದೀವಲ್ಲ ಅನ್ನೋದೇ ನನ್ಗೆ ಬಹಳ ಬೇಸರದ ಸಂಗತಿ ಆಗ್ತಾ ಇದೆ. ಬರೀ ರಾಜ್ಯೋತ್ಸವ ದಿನ ಮಾತಾಡೋದು, ಆ ಒಂದು ತಿಂಗಳು ಮಾತಾಡೋದಲ್ಲ.
ಇದು ನಮ್ಮ ಜೀವನದ ಒಂದು ಭಾಗವಾಗ್ಬೇಕು. ನಮ್ದು ಆಗ ಈ ಕನ್ನಡ ಉಸಿರಾಗಬೇಕು, ನುಡಿಯಾಗಬೇಕು, ಇದೆಲ್ಲ ತುಂಬಾ ಕವಿತೆಗಳು ಬಂದಿದೆ, ತುಂಬಾ ಹಾಡುಗಳು ಮಾಡಿದ್ದಾರೆ. ನಾವು ಹೇಳ್ತೀವಿ ರಾಜ್ಯೋತ್ಸವ ಅಂದ ತಕ್ಷಣ ಹಾಡುಗಳನ್ನ ಹಾಕ್ತಿವಿ. ಅದ್ ಬರೀ ಹಾಡಾಗಿ ಬರಬಾರ್ದು, ನಮ್ಮ ಮನಸ್ಸಿನಲ್ಲಿ ಇರ್ಬೇಕು, ನಮ್ಮ ಶಿಕ್ಷಣದಲ್ಲಿ ಇರ್ಬೇಕು, ನಮ್ಮ ಜೀವನದಲ್ಲಿ ಇರ್ಬೇಕು, ನಮ್ಮ ವ್ಯವಹಾರದಲ್ಲಿ ಬರ್ಬೇಕು. ಈ ಒಂದ್ ರೀತಿ ಇವತ್ತಿನ ಪುಸ್ತಕ ಬಿಡುಗಡೆ ಸಮಾರಂಭ ಕೇವಲ ಪುಸ್ತಕ ಬಿಡುಗಡೆಗೆ ಸೀಮಿತವಾಗದೆ ನಮ್ಮ ಜೀವನ, ನಮ್ಮ ಶಿಕ್ಷಣ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಇವೆಲ್ಲರ ಕುರಿತು ಚರ್ಚೆ ಮಾಡಿದಂತ ಒಂದು ವೇದಿಕೆ ಆಯ್ತು. ಬಹಳ ಸಂತೋಷ ಆಗ್ತಾ ಇದೆ. ಇದು ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿದ್ದಾರೆ. ಪರೋಕ್ಷವಾಗಿರ್ಬೋದು ಅಥವಾ ಪ್ರತ್ಯಕ್ಷವಾಗಿರ್ಬೋದು, ಪ್ರತಿಯೊಬ್ರು ತಮ್ಮ ಸಮಯವನ್ನು ಇದಕ್ಕಾಗಿ ಮೀಸಲಾಗಿಟ್ಟು ಡಾಕ್ಟರ್ ವಿನಯಾ ಅವರಿಂದ ಹಿಡಿದು ಶ್ರೀಮತಿ ವಿಮಲಾ ಅವರಿಂದ ಹಿಡಿದು ಡಾಕ್ಟರ್ ಮೋಹನ್ ಚಂದ್ರಗುಪ್ತಿ ಆಗಿರ್ಬೋದು, ಡಾಕ್ಟರ್ ಉಡೇಪಿ ಕೃಷ್ಣ ಆಗಿರ್ಬೋದು, ಅಥವಾ ನಮ್ಮ ಸಂಪಾದಕರು, ಪ್ರತಿಯೊಬ್ಬ ಬರಹಗಾರರು, ಪ್ರತಿಯೊಬ್ಬರಿಗೂ ನಾನು ಋಣಿ. ಪ್ರತಿಯೊಬ್ಬರಿಗೂ ನಾನು ನನ್ನ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾವು ದಯವಿಟ್ಟು ಈ ಅಬ್ಬಲಿಗೆ ಹೂವಿನಗೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರು ಡಾಕ್ಟರ್ ಮೋಹನ್ ಚಂದ್ರಗುಪ್ತಿ ಅವರು. ಅಬ್ಬಲಿಗೆ ಹೂ ನೇಯ್ದಂತೆ ಈ ಪುಸ್ತಕದ ಲೇಖನಗಳು ಹೆಣೆದಿದ್ದಾರೆ ಅಂತ. ಆ ಅಬ್ಬಲಿಗೆ ಹೂವನ್ನ ಏನಂತ ಹೇಳ್ಬೋದು, ಗಮನವನ್ನ ಎಲ್ಲಾರು ಆಘ್ರಾಣಿಸುವಂತಾಗಲಿ, ಪ್ರತಿಯೊಬ್ಬರ ಬಗ್ಗೆ ಚಿಂತನೆ ನಡೆಸುವಂತಾಗಲಿ, ಯೋಚನೆ ಮಾಡುವಂತಾಗಲಿ, ಅದನ್ನ ಸಕಾರಾತ್ಮಕವಾಗಿ ಸ್ಪಂದಿಸುವಂತಾಗಲಿ ಎನ್ನುವ ಆಶಯದೊಂದಿಗೆ ನಾನು ಈ ಕಾರ್ಯಕ್ರಮ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಮತ್ತೆ ಮನಪೂರ್ವಕ ವಂದನೆಗಳು. ನಮಸ್ಕಾರ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.